praise God for this opportunity God has given to come again together like this. ನಾವು ಹೀಗೆ ಇನ್ನೊಂದು ಸಾರಿ ಎಲ್ಲರೂ ಸೇರಿ ಬೈಬಲ್ ಸ್ಟಡಿಗೆ ನೆರೆದು ಬರಲಿಕ್ಕೆ ಕರ್ತನು ಕೊಟ್ಟ ಕೃಪೆಗಾಗಿ ಕರ್ತನಿಗೆ ನಾನು ಸ್ತೋತ್ರ ಮಾಡ್ತೇನೆ. Okay, today's Bible study we're going to have a small discussion. ಈ ದಿನ ನಮ್ಮ ಸತ್ಯವೇದ ಅಧ್ಯಯನ ಹೇಗೆಂದರೆ ನಾವು ದೇವರ ವಾಕ್ಯದ ಬಗ್ಗೆ ಈಗಾಗಲೇ ಕಲಿತಂತ ಸಂಗತಿಗಳ ಬಗ್ಗೆ ಚಿಕ್ಕ ಡಿಸ್ಕಷನ್ ಹಾಗೆ ನಾವು ಮಾಡ್ತಾ ಹೋಗೋಣ. Okay, how many of you wrote the small test that was given last week, the previous week? ಲಾಸ್ಟ್ ಒಂದೆರಡು ವಾರದ ಹಿಂದೆ ನಾವೊಂದು ಟೆಸ್ಟ್ ಅನ್ನು ನಿಮಗೆ ಮೊಬೈಲ್ಗೆ ಕಳಿಸಿದ್ದೆವು, ಕ್ವಶನ್ ಪೇಪರ್ ಅನ್ನು. ಅದನ್ನು ಎಷ್ಟು ಜನ ನೀವು ಆನ್ಸರ್ ಮಾಡಿದ್ದೀರಾ? ಎಲ್ಲರೂ ಆನ್ಸರ್ ಮಾಡಿದ್ರಾ? Okay, praise the Lord, very good, very good. Okay, I will collect those papers in the end. ನಾನು ಕಡೆಗೆ ಆ ಪೇಪರ್ಸ್ ಅನ್ನು ನಾನು ಕಲೆಕ್ಟ್ ಮಾಡ್ತೇನೆ. Okay, so why is writing this exam very important? ಯಾಕೆ ಹೀಗೆ ನಾವು ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. Okay, it is not for any degree or award. ಇದೇನೋ ಒಂದು ಅವಾರ್ಡ್ ಕೊಡ್ಲಿಕ್ಕೆ ಅಥವಾ ಡಿಗ್ರಿ ತಗೊಳ್ಳಿಕ್ಕೆ ಅಲ್ಲ. But it is for yourself to know whether you understood or whether you remember. ಎಷ್ಟು ನಾವು ಕಲ್ತದ್ದನ್ನು ಜ್ಞಾಪಕ ಇಟ್ಟುಕೊಂಡಿದ್ದೇವೆ ಅಥವಾ ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದಾಗಿ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವುದಕ್ಕೆ ಇದು ತುಂಬಾ ಪ್ರಯೋಜನವಾಗಿರುತ್ತೆ. Okay, even in the schools and colleges, ಈವನ್ ನಾವು ಶಾಲಾ ಕಾಲೇಜುಗಳಲ್ಲಿ ಸಹ ನಾವು ನೋಡುವಾಗ whatever we have studied many times we don't remember. ನಾವೇನು ಕಲ್ತಿರ್ತೇವೋ ಅಥವಾ ಏನು ಅಲ್ಲಿ ಕಲಿಸಿರ್ತಾರೋ ಅನೇಕ ಸಾರಿ ಅದು ನಮ್ಮ ಜ್ಞಾಪಕದಲ್ಲಿ ಇರುವುದಿಲ್ಲ. But what we reproduced in the exam, that we remember. ಯಾವಾಗಾದ್ರೆ ಪರೀಕ್ಷೆ ಅಂತ ಬರ್ತೇತೋ ಆಗ ಅದನ್ನ ನಾವು ಜ್ಞಾಪಕ ಇಟ್ಟುಕೊಳ್ಳುವಂತವರಾಗಿರ್ತೇವೆ. Okay, whatever we have written in the examination, because we have written from our mind, we can remember it. Yes, ಪರೀಕ್ಷೆಯಲ್ಲಿ ನಾವೇನು ಬರೆದಿರ್ತೇವೋ ನಾವು ಬರೆದ ಕಾರಣಕ್ಕಾಗಿ ಅದು ನಮ್ಮ ಜ್ಞಾಪಕದಲ್ಲಿ ಇರುವಂತದ್ದಾಗಿರ್ತದೆ. Okay, praise the Lord. Praise the Lord. Okay, so today also we're going to have a small test. ಈ ದಿನ ಸಹ ಇನ್ನೊಂದು ಸಣ್ಣ ಪರೀಕ್ಷೆ ನಮ್ಮ ಮಧ್ಯದಲ್ಲಿ ಇರ್ತದೆ. Okay, this is in two parts. ಇದು ಎರಡು ಭಾಗಗಳಿದೆ. First part is about gift of tongues. ಮೊದಲನೇ ಪಾರ್ಟ್ ಬಂದುಬಿಟ್ಟು ಅನ್ಯ ಭಾಷೆಗಳ ವರದ ಕುರಿತು. And the second part is about salvation, grace and righteousness of God. ಮತ್ತು ಎರಡನೇ ಭಾಗ ಬಂದುಬಿಟ್ಟು ರಕ್ಷಣೆ, ಕೃಪೆ ಮತ್ತು ದೇವರ ನೀತಿ ಇದರ ಕುರಿತು ಒಂದು ಪರೀಕ್ಷೆ ಇರುವಂತದ್ದಾಗಿರ್ತದೆ. Okay, I will give you the papers. ನಾನು ನಿಮಗೆ ಪೇಪರ್ಸ್ ಅನ್ನು ಪರೀಕ್ಷಾ ಪೇಪರ್ಗಳನ್ನು ನಾನು ಕೊಡ್ತೇನೆ. Okay, we'll all write together. Okay. ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ನಾವಿಲ್ಲಿ ಇದ್ದೇವೆ. Okay, and if you have any doubts you can ask. ನಾವೀಗ ಅದು ಮಾಡ್ತಾ ಪರೀಕ್ಷೆ ಬರಿತಾ ಹೋಗೋಣ. ಏನಾದರೂ ಡೌಟ್ಸ್ ಇರುವಂತದ್ದಾದ್ರೆ ಇಲ್ಲೇ ನಾವು ಡಿಸ್ಕಷನ್ ಮಾಡೋಣ ಅಥವಾ ಯಾವುದಾದ್ರೂ ಗೊತ್ತಾಗದಿದ್ರೆ ಇಲ್ಲೇ ನಾವು ಕೇಳಿ ತಿಳ್ಕೊಳ್ಳೋಣ. Okay, we'll read questions. Pastor and me will read questions one by one. ನಾವು ನಿಮಗೆ ಪೇಪರ್ಸ್ ಕೊಟ್ಟ ನಂತರ ನಾನು ಪಾಸ್ಟ್ರು ಕ್ವಶನ್ಸ್ ಅನ್ನು ಒಬ್ಬರ ನಂತರ ಒಬ್ಬರು ನಾವು ಓದ್ತಾ ಹೋಗ್ತೇವೆ. Okay, it will also help the people who are watching online. ಈವನ್ ಇದು ಆನ್ಲೈನ್ ನಲ್ಲಿ ವೀಕ್ಷಣೆ ಮಾಡುವಂತ ನಮ್ಮ ಪ್ರಿಯರಿಗೆ ಸಹ ಮತ್ತು ಪ್ರಯೋಜನಕರವಾಗಿರ್ತದೆ. Okay, shall we do that? ನಾವು ಇದನ್ನು ಮಾಡೋಣ. Okay, are you all ready? ನೀವೆಲ್ಲರೂ ರೆಡಿ ಇದ್ದೀರಾ? Okay, in this examination you can see the Bible, you can see your notes, you can ask your neighbor also. ಈ ಒಂದು ಬೈಬಲ್ ಎಕ್ಸಾಮ್ ನಲ್ಲಿ ನೀವು ನಿಮ್ಮ ನೋಟ್ಸ್ ಅನ್ನು ನೋಡ್ಕೋಬಹುದು, ಬೈಬಲ್ ಅನ್ನು ನೋಡಬಹುದು, ಪಕ್ಕದಲ್ಲಿದ್ದವರನ್ನು ಸಹ ಕೇಳಿ ತಿಳ್ಕೊಳ್ಬಹುದು. Okay, because the main aim is to learn, not the marks. ಯಾಕಂದ್ರೆ ಇಲ್ಲಿ ಮುಖ್ಯ ನಮಗೆ ಮಾರ್ಕ್ಗಳಲ್ಲ, ನಾವು ಕಲಿಯುವಂತದ್ದು ಮುಖ್ಯವಾಗಿದೆ. All right, shall we go for the first question? ನಾವೆಲ್ಲರೂ ಮೊದಲನೇ ಪ್ರಶ್ನೆಗೆ ನಾವು ಹೋಗೋಣ. Okay, the first question is the multiple choice question. ಮೊದಲನೇ ಪ್ರಶ್ನೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. Okay, you can tick the right answer. ಇಲ್ಲಿ 4 ಆಪ್ಷನ್ಸ್ ಅನ್ನು ಆನ್ಸರ್ಸ್ ಅನ್ನು ಕೊಡ್ತಿರ್ತೇವೆ, ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಟಿಕ್ ಮಾಡಬೇಕು. Okay, the question is, what is the primary benefit of personal prayer language of tongues? ವ್ಯಕ್ತಿಗತ ಪ್ರಾರ್ಥನೆಯ ಅಥವಾ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡೋದರ ಮೂಲಕ ಬರುವಂತ ಮುಖ್ಯವಾದ ಲಾಭವೇನು ಅಥವಾ ಪ್ರಯೋಜನವೇನು? Okay, you can tick the right answer. ನೀವು ಆನ್ಸರ್ ಅನ್ನು ರೈಟ್ ಆನ್ಸರ್ Okay, ಅನ್ನು I will ಮಾಡಬಹುದು. we'll read the options. ನಾವು ಆಪ್ಷನ್ಸ್ ಓದ್ತೇವೆ. The first option, public speaking, public preaching. ಅನ್ಯ ಭಾಷೆಗಳನ್ನು ಮಾತನಾಡೋದ್ರಿಂದ ಉಂಟಾಗುವ ಮುಖ್ಯ ಲಾಭಗಳು ಇಲ್ಲಿ ಪಬ್ಲಿಕ್ ಪ್ರೀಚಿಂಗ್ ಅಂದ್ರೆ ಸಾರ್ವಜನಿಕ ಉಪದೇಶ ಮಾಡುವುದಕ್ಕಾಗಿ ಅದು ಪ್ರಯೋಜನವಾಗಿರ್ತೈತಾ. Second one, strengthening your own spirit. ನಿಮ್ಮ ಸ್ವಂತ ಆತ್ಮವನ್ನು ಬಲಪಡಿಸುವಂತದ್ದಾಗಿದೆ. Third one, evangelism. ಮೂರನೇದು ಸುವಾರ್ತೆ ಸಾರುವುದಾಗಿದೆ. Fourth, impressing others. ನಾಲ್ಕನೇದು ಇತರರನ್ನು ಇಂಪ್ರೆಸ್ ಮಾಡುವಂಥದ್ದು, ಸೆಳೆಯುವುದು, ಅವರ ಗಮನವನ್ನು ಪಡೆಯುವುದಾಗಿದೆ. Okay, what is the right answer? Right answer is ವೆರಿ ಗುಡ್. how many of you say B?
ಎಷ್ಟು ಜನ ಹೇಳ್ತೀರಾ ಬಿ ಅಂತೇಳಿ? How many of you say impressing others? ಎಷ್ಟು ಜನ ಹೇಳ್ತೀರಾ ಡಿ ಎಂಬುದಾಗಿ? B is the right answer. Okay, very ಅವರು good. ಡಿ ಅಂತೆ ಇತರರನ್ನು ಸೆಳೆಯುವುದು ಎಂಬುದಾಗಿ ಎಷ್ಟು ಜನ ಹೇಳ್ತೀರಾ ಅಂತೇಳಿ? ಇಲ್ಲಲ್ವಾ? ಇಲ್ಲ. ಅನ್ಯ Okay. ಭಾಷೆಗಳನ್ನು ಮಾತನಾಡುವುದರಿಂದ ನಮ್ಮ ಆತ್ಮ ಬಲ ಹೊಂದುತ್ತದೆ. Amen. ಮುಖ್ಯವಾದ Praise ಸಂಗತಿ. God. Yes. That is the right answer, strengthening your Very own good. spirit. ಅದು ಸರಿಯಾದ ಉತ್ತರ, ನಿಮ್ಮ ಆತ್ಮವನ್ನು ಬಲಪಡಿಸುತ್ತದೆ. Okay, let's go to second question. ನಾವೆಲ್ಲರೂ ಎರಡನೇ ಪ್ರಶ್ನೆಗೆ ಹೋಗೋಣ. Okay, the second question is true or false question. And you just ಸರಿ ತಪ್ಪು ಪ್ರಶ್ನೆ ತಿಳಿಸುವಂತ ಪ್ರಶ್ನೆ. okay, you write whether it is true or false. Okay, the question is the gift of tongues can be controlled by the believer and not forced by the Holy Spirit. ಅನ್ಯ ಭಾಷೆಯ ವರದ ಮೇಲೆ ರಕ್ಷಣೆಯನ್ನು ಪಡೆದವನು ನಿಯಂತ್ರಣ ಹೊಂದಬಹುದು. ಇದು ಪವಿತ್ರಾತ್ಮನಿಂದ ಒತ್ತಾಯಿಸಲಾಗುವುದಿಲ್ಲ. ಇದು ಸತ್ಯನಾ ಸುಳ್ಳ? True or false? You can write in your paper. ನೀವು ಅದನ್ನು ಬರೀಬಹುದು, ಸತ್ಯ Okay. ಅಥವಾ ಸತ್ಯ ಅಥವಾ ಸುಳ್ಳು. First you write, then we'll discuss. ತಪ್ಪು ಅಂತೇಳಿ. ರಕ್ಷಣೆ ಹೊಂದಿರುವಂತ ನಮಗೆ ಅನ್ಯ ಭಾಷೆಗಳ ವರದ ಮೇಲೆ ನಿಯಂತ್ರಣ ಇರ್ತೈತಾ? Yes. ವೆರಿ ಗುಡ್. Yes, true. Yes. ಇದರ ಆನ್ಸರ್ ಏನಾಗಿದೆ? True. ಸರಿ, Why? yes. Because you can pray whenever you want to pray in tongues. ನೀವು ಯಾವಾಗ ಬೇಕಾದರೂ ನೀವು ಪ್ರಾರ್ಥಿಸಬಹುದು. Okay, Holy Spirit does not force us, right? ಪರಿಶುದ್ಧಾತ್ಮ ದೇವರು ನಮ್ಮನ್ನು ಫೋರ್ಸ್ ಮಾಡಿ ಇದು ಮಾಡುವುದಿಲ್ಲ. ಮೂರನೇ ಕ್ವೆಶ್ಚನ್ಗೆ ಹೋಗೋಣ. Okay, right. Third question. ಮೂರನೇ It's ಪ್ರಶ್ನೆ. a short answer question. ಇದೊಂದು ಸಣ್ಣ ಉತ್ತರಿಸುವ ಒಂದು ಉತ್ತರವನ್ನು ಬರೆಯುವಂತದ್ದು. Okay. ಬ್ಲಾಂಕ್ಸ್ ಆಗಿ Write any one type of tongues, gift of tongues. There are three types, right? Write any one type. ಅನ್ಯ ಭಾಷೆಗಳಲ್ಲಿ 3 ವಿಧಗಳಿದ್ದಾವೆ. ಬೋಧನೆಯಲ್ಲಿ ವಿವರಿಸಿದ 3 ವಿಧದ ಭಾಷೆಗಳಲ್ಲಿ ಒಂದನ್ನು ಹೆಸರಿಸಿ. Okay, ಒಂದನ್ನು ಫಸ್ಟ್ ಬರೀರಿ ಮತ್ತೆ ಡಿಸ್ಕಸ್ ಮಾಡುವ. ನಿಮ್ಗೆ ಏನ್ ಅನಿಸ್ತೈತೆ ಅದು ಬರೀರಿ, ಏನ್ ನೆನಪುಂಟು. 3 ವಿಧದ ಭಾಷೆಗಳಿದ್ದಾವೆ ಅನ್ಯ ಭಾಷೆಗಳು. ಅದರಲ್ಲಿ ಒಂದು ವಿಧದ ಭಾಷೆಯನ್ನು ಹೆಸರಿಸಿರಿ. ಅದರ ಹೆಸರನ್ನು ಬರಿ. ಮೊದಲನೇ ಕೊರಿಂಥಿ 14ನೇ ಅಧ್ಯಾಯ ಮೊದಲ 2 ವಚನಗಳಲ್ಲಿ ಕಾಣ್ತೈತೆ. ಕೆಲವು ಆ ಭಾಷೆಗಳಿಗೆ ಹೆಸರು ಕೊಟ್ಟಿದ್ದಾರೆ. ನೆನಪುಂಟಾ? ನೆನಪಿದೆಯಾ? Anybody needs help? Anybody did not write? ಯಾರಾದ್ರೂ ಬರೀಲಿಲ್ವಾ ಆನ್ಸರ್ ಅನ್ನು? ಬರೆಯದೇ ಇದ್ದೀರಾ? ದೇವದೂತರ ಭಾಷೆ ನಾವು that can be exaggeration, so we did not take ಎಲ್ಲರೂ it. ಬರ್ದಿದ್ದೀರಾ? ಎಲ್ಲರ ಆನ್ಸರ್ ಬರ್ದಿದ್ದೀರಾ? So let's go from the top. What is the first one? First one. ಮೊದಲನೇದು ಯಾವುದು? 3 ವಿಧಗಳಲ್ಲಿ ಮೊದಲನೇದು ಯಾವುದು? ಮೂರು ವಿಧಗಳ ಭಾಷೆಗಳಲ್ಲಿ ಮೊದಲನೇ ಭಾಷೆ ಯಾವುದು? ಪ್ರೈವೇಟ್ ಪ್ರೇಯರ್ ಲ್ಯಾಂಗ್ವೇಜ್, ಪರ್ಸನಲ್ ಟಂಗ್ಸ್. ಅಂದ್ರೆ ವ್ಯಕ್ತಿಗತವಾಗಿ ನಮ್ಮ ಆತ್ಮ ಅಭಿವೃದ್ಧಿಗಾಗಿ ನಾವು ದೇವರ ಸಂಗಡ ಮಾತನಾಡುವ ಭಾಷೆ. ಓಕೆ, ಪರ್ಸನಲ್ ಪ್ರೇಯರ್ ಲ್ಯಾಂಗ್ವೇಜ್. ಓಕೆ, ವ್ಯಕ್ತಿಗತ ಪ್ರಾರ್ಥನೆಯ ಭಾಷೆ. ಸೆಕೆಂಡ್ ಒನ್, ಎರಡನೇದು ಎವಾಂಜಲಿಕಲ್ ಟಂಗ್ಸ್. ಓಕೆ, ಎವಾಂಜಲಿಕಲ್ ಟಂಗ್ಸ್. ಓಕೆ, ಇದರ ಉದಾಹರಣೆ ಆಕ್ಟ್ಸ್ ಚಾಪ್ಟರ್ 2. ಓಕೆ, ಎವಾಂಜಲಿಕಲ್ ಟಂಗ್ಸ್ ಅಂದ್ರೆ ಯಾರಾದ್ರೂ ಹೇಳ್ಬೋದಾ? ವಾಟ್ ಈಸ್ ಎವಾಂಜಲಿಕಲ್ ಟಂಗ್ಸ್? ನಮಗೆ ಗೊತ್ತಿಲ್ಲ ಭಾಷೆ, ಅವರ ಭಾಷೆಯಲ್ಲಿ ನಾವು ಮಾತಾಡುವಂತ ಪವಿತ್ರ. ಓಕೆ, ಇದು ಮನುಷ್ಯರು ಮಾತನಾಡುವಂತ ಭಾಷೆ. ನಮಗೆ ಗೊತ್ತಿಲ್ಲದೆ ನಾವು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಾವು ಮಾತನಾಡ್ತೇವೆ, ಬೇರೆ ಭಾಷೆಗಳಲ್ಲಿ ನಾವು ಮಾತಾಡ್ತೇವೆ. ಎಸ್ ಎಸ್, ಭೂ ಸಂಬಂಧವಾದ ಭಾಷೆ ಇದು. ಬಟ್ ನಮಗೆ ಗೊತ್ತಿರುವುದಿಲ್ಲ ಆ ಲ್ಯಾಂಗ್ವೇಜು. ಬಟ್ ಆ ಟೈಮಲ್ಲಿ ಅವರಿಗೆ ಸುವಾರ್ಥ ಸಾರಬೇಕಾದ ಅಗತ್ಯತೆ ಇದ್ದಾಗ ಪವಿತ್ರಾತ್ಮ ದೇವರು ಅವರ ಭಾಷೆಯನ್ನು ನಮ್ಮ ಮೂಲಕ ಮಾತನಾಡ್ತಾರೆ. ಓಕೆ, ಲೈಕ್ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2. ಓಕೆ, ಇದಕ್ಕೆ ಉದಾಹರಣೆಯಾಗಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಅಲ್ಲಿ ಸೇರಿರುವಂತಹ ಶಿಷ್ಯರೆಲ್ಲರೂ ಅಲ್ಲಿ ಸೇರಿ ಬಂದಂತ ಜನರ ಭಾಷೆಗಳಲ್ಲಿ ಮಾತಾಡಿರುವಂತದ್ದು. ಓಕೆ, ವಾಟ್ ಇಸ್ ದ ಥರ್ಡ್ ಟೈಪ್ ಆಫ್ ಗಿಫ್ಟ್ ಆಫ್ ಟಂಗ್ಸ್? ಮೂರನೇ ವಿಧವಾದ ಅನ್ಯ ಭಾಷೆಗಳ ವರ ಯಾವುದು? ಪ್ರಾಫೆಟಿಕ್ ಟಂಗ್ಸ್, ಪ್ರವಾದನಾತ್ಮಕವಾದ ಅನ್ಯ ಭಾಷೆ. ಓಕೆ, ಪ್ರಾಫೆಟಿಕ್ ಟಂಗ್ಸ್ ಅಂದ್ರೆ ಪ್ರವಾದನಾತ್ಮಕವಾದ ಅನ್ಯ ಭಾಷೆ ಅಂದ್ರೆ ಇನ್ನೊಬ್ಬರ ಭಕ್ತಿ ವೃದ್ಧಿಗಾಗಿ ಟಂಗ್ಸ್ ಅಲ್ಲಿ ನಾವು ಮಾತಾಡೋದು, ಬೇರೆಯವರು ಅದನ್ನು ಇಂಟರ್ಪ್ರಿಟೇಷನ್ ಬೇಕು. ಇದರ ಕುರಿತಾಗಿ ಪೌಲನ್ ಏನ್ ಹೇಳ್ತಾನೆ? ಅರ್ಥ ಹೇಳುವಂತವ್ರು ಇಲ್ಲದೆ ಅನ್ಯ ಭಾಷೆಗಳಲ್ಲಿ ನಾವು ಪ್ರವಾದಿಸಬಹುದು, ಆದ್ರೆ ಅದಕ್ಕೆ ಏನ್ ಬೇಕು? ಅರ್ಥವನ್ನು ಹೇಳಬೇಕು. ಓಕೆ, ರೈಟ್. ಸೊ ವೆರಿ ಗುಡ್. ದ ಫೋರ್ತ್ ಒನ್ ಇಸ್ ಏಂಜಲಿಕ್ ಟಂಗ್ಸ್, ರೈಟ್? ದೇವದೂತರ ಭಾಷೆ 4ನೇದು. ಓಕೆ, ಲೆಟ್ಸ್ ಗೋ ಟು ಫೋರ್ತ್ ಕ್ವೆಶ್ಚನ್. 4ನೇ ಪ್ರಶ್ನೆಗೆ ನಾವು ಹೋಗೋಣ. ಓಕೆ, ವಾಟ್ ಈಸ್ ಅಗೇನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ವಾಟ್ ಈಸ್ ಒನ್ ಮೇನ್ ರೀಸನ್ ಪೀಪಲ್ ಸ್ಟ್ರಗಲ್ ವಿತ್
in activating the gift of tongues. ಜನರು ತಮ್ಮ ಭಾಷಾ ವರವನ್ನು ಸಕ್ರಿಯಗೊಳಿಸಲು ಹೆಣಗಾಡುತ್ತಿರುವುದಕ್ಕೆ ಒಂದು ಮುಖ್ಯ ಕಾರಣವೇನು? ಅಂದರೆ ಇಲ್ಲಿ ನಾವು ನೋಡ್ತೇವೆ, ಜನರು ತಮ್ಮ ಭಾಷಾ ವರವನ್ನು ಅಂದರೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಹೆಣಗಾಡ್ತಾರೆ, ಕಷ್ಟಪಡ್ತಾರೆ. ಇದಕ್ಕಿರುವ ಮುಖ್ಯ ಕಾರಣವೇನು ಅಂತೇಳಿ ಅಲ್ಲಿ 4 ಆನ್ಸರ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಟಿಕ್ ಮಾಡಿ ಮತ್ತೆ ನಾವು ಅದರ ಬಗ್ಗೆ ನೋಡೋಣ. Okay, first option, lack of biblical knowledge. ಬೈಬಲ್ ಜ್ಞಾನದ ಕೊರತೆ. Okay, is that the reason? The second one, not attending the church. ಅವರು ನಿಯಮಿತವಾಗಿ ಚರ್ಚಿಗೆ ಹೋಗುತ್ತಿಲ್ಲ. Okay, third one, ego problems, overthinking, fear, pride. ಆಹಮು, ಹೆಚ್ಚಾಗಿ ಯೋಚಿಸುವುದು, ಭಯ, ಅಹಂಕಾರ. Okay, is that the reason? The third one, wrong type of fasting. ತಪ್ಪಾದ ಉಪವಾಸ ವಿಧಾನಗಳು. Okay, what is the reason for not being able to speak in tongues? Lack of knowledge. Answer is C. ಮೂರನೇದು ಸಿ. ಸಿ ಇಸ್ ದ ತುಂಬಾ ಆನ್ಸರ್. ಜನಕ್ಕೆ ಭಯ ಇರ್ತೈತೆ, ಇದು ದೇವರದ ಮನುಷ್ಯಂದ ಸೈತಾನ್ ಕೊಟ್ಟದ್ದ Okay. ಅಥವಾ ಹಾಗೆ ಕೆಲವು ಸಂಗತಿ. Okay, there are several reasons, but the question is, what is one main reason? ಮುಖ್ಯವಾದ ಕಾರಣ. Okay, ನಿಜ ಅನೇಕವಾದ ಕಾರಣಗಳಿದ್ದಾವೆ ಒಬ್ಬ ಮನುಷ್ಯ ಅನ್ಯ ಭಾಷೆಗಳಲ್ಲಿ ಮಾತನಾಡಿ ಹಿಂಜರಿಯುವುದಕ್ಕೆ, ಬಟ್ ಮುಖ್ಯವಾದ ಕಾರಣ ಇಲ್ಲಿ ಸಿ ಆಗಿರ್ತೈತೆ. Okay, ಮುಖ್ಯವಾದ ಕಾರಣ ಏನು? ಅಹಂ. Okay, ಹೆಚ್ಚಾಗಿ ಯೋಚಿಸುವುದು, ಭಯ, ಅಹಂಕಾರ. Okay, pride, fear and overthinking. Yes. All right. Fifth one. 5ನೇ ಪ್ರಶ್ನೆ. It's a short answer. ಚಿಕ್ಕ ಉತ್ತರ. Okay. According to the teaching, whatever we have taught in the Bible study, how can praying in tongues help your spiritual warfare or overcome temptations? ಬೋಧನೆಗಳ ಪ್ರಕಾರ ಅಂದರೆ ನಾವು ಕಲ್ತಂತ ಬೈಬಲ್ ಸ್ಟಡಿಗಳ ಪ್ರಕಾರ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವುದು ಆಧ್ಯಾತ್ಮಿಕ ಯುದ್ಧ ಶೋಧನೆಗಳಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಆತ್ಮಿಕ ಯುದ್ಧದಲ್ಲಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಂಥದ್ದು ನಮಗೆ ಹೇಗೆ ಸಹಾಯ ಮಾಡ್ತೈತೆ? ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ when we pray in tongues, what happens? Our soul means our mind, our thinking will turn towards according to the Spirit of God. Amen. ಅನ್ಯ ಭಾಷೆಗಳನ್ನು ಮಾತನಾಡ್ತಿರುವಾಗ ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇದು ಆತ್ಮನ ಸಂಗತಿಗಳ ಕಡೆ ಅದು ತಿರುಗುವಂಥದ್ದಾಗಿರ್ತೈತೆ. Okay. So when we turn our mind towards the Spirit of God, what happens? That gives, last Sunday also Pastor was preaching. What is that? It gives life and peace. ಜೀವವು ಶಾಂತಿಯೂ ಆಗಿದೆ. ಏನು? ಆತ್ಮಾನುಸಾರವಾದ ಮನಸ್ಸು. ಯಾವಾಗಂದ್ರೆ ನಮ್ಮ ಮನಸ್ಸು ಆತ್ಮ ಸಂಗತಿಗಳ ಮೇಲೆ ಇರ್ತೈತೋ, ಕಳೆದ ವಾರ ನೀವು ನೋಡಿದ್ದೀರಾ, ದೇವರ ವಾಕ್ಯ ಪಾಸ್ಟರ್ ಹೇಳಿದ್ರು, ಅದು ನಮಗೆ ಆತ್ಮವು ಜೀವವು ಮನಃಶಾಂತಿಯೂ ಆಗಿರ್ತೈತೆ ಎಂಬುದಾಗಿ. ಓಕೆ, ರೈಟ್, ಬರೆದಿದ್ದೀರಾ ಆನ್ಸರ್? ಲೆಟ್ಸ್ ಗೋ ಟು ದ 6th one. ಈಗ 6ನೇ ಪ್ರಶ್ನೆಗೆ ನಾವು ಹೋಗೋಣ. ಓಕೆ, ಇಟ್ಸ್ ಅ ಟ್ರೂ ಆರ್ ಫಾಲ್ಸ್ ಕ್ವೆಶ್ಚನ್. ಇದು ತಿರುಗಿ ಸರಿ ತಪ್ಪನ್ನು ತಿಳಿಸುವಂತ ಪ್ರಶ್ನೆ. ಈ ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ? ಪಾಲ್ ಡಿಸ್ಕರೇಜ್ಡ್ ದ ಯೂಸ್ ಆಫ್ ಟಂಗ್ಸ್ ಇನ್ ದ ಚರ್ಚ್ ಬಿಕಾಸ್ ಇಟ್ ಹ್ಯಾಸ್ ನೋ ವ್ಯಾಲ್ಯೂ. ಪೌಲನು ಸಭೆಯಲ್ಲಿ ಅನ್ಯ ಭಾಷೆ ಬಳಸಬಾರದು ಎಂದು ಹೇಳಿದನು, ಯಾಕಂದರೆ ಅದರಲ್ಲಿ ಯಾವುದೇ ಮೌಲ್ಯವಿಲ್ಲ ಅಥವಾ ಪ್ರಯೋಜನವಿಲ್ಲ ಎಂಬುದಾಗಿ. ಇದು ಕರೆಕ್ಟಾ ಫಾಲ್ಸಾ? ಸರಿನಾ ತಪ್ಪಾ? ಬೈಬಲ್ ಸುಮ್ಮನೆ ಓದಿದ್ರೆ ಇದು ಕರೆಕ್ಟ್ ಅನಿಸ್ತದೆ. ಯಾಕಂದ್ರೆ ಪೌಲನ್ ಹೇಳಿದಾನಲ್ಲ, ಏನು ಇಂಟರ್ಪ್ರೆಟರ್ ಇಲ್ಲದೆ ಅನ್ಯ ಭಾಷೆಗಳಲ್ಲಿ ಮಾತನಾಡಬಾರದು ಎಂಬುದಾಗಿ ಹೇಳಿದ್ದಾನೆ. ಓಕೆ ಓಕೆ, ಕರೆಕ್ಟಾ ತಪ್ಪಾ? ಯಾಕೆ ತಪ್ಪು? ಅನ್ಯ ಭಾಷೆಗಳು ಮಾತಾಡಬಾರದು ಹೇಳಲಿಲ್ಲ, ಮಾತಾಡಬಾರದು ಎಂಬುದಾಗಿ ಹೇಳಲಿಲ್ಲ. ಪ್ರವಾದನಾತ್ಮಕ ಭಾಷೆ ಬಂದಾಗ ಇಂಟರ್ಪ್ರಿಟೇಷನ್. ನೀವು ಇನ್ನೊಬ್ಬರಿಗೆ ಅನ್ಯ ಭಾಷೆಗಳಲ್ಲಿ ಕಮ್ಯುನಿಕೇಟ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ, ಸಭೆ ಡಿಸ್ಟರ್ಬ್ ಆಗತ್ತೆ. ಹಂಗಾಗಿ ನೀವು ಸುಮ್ಮನೆ ಕೂತ್ಕೊಂಡು ದೇವರ ಹತ್ರ ಮಾತನಾಡಿಕೊಳ್ಳಿರಿ ಎಂಬುದಾಗಿಯೂ ಅವರು ಹೇಳಿದ್ದಾರೆ ಬೈಬಲಲ್ಲಿ. ಓಕೆ, ಸೊ ಮಾತನಾಡಬಾರದು ಎಂಬುದಾಗಿ ಅವರು ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ದ 7th ಕ್ವೆಶ್ಚನ್. 7ನೇ ಪ್ರಶ್ನೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ತಿರುಗಿ ಮತ್ತು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಇದು. ಓಕೆ, ಒನ್ ಆಫ್ ದಿಸ್ ಈಸ್ ನಾಟ್ ಅ ಮಿತ್ ಆಫ್ ಟಂಗ್ಸ್. ಮಿತ್ ಅಬೌಟ್ ದ ಟಂಗ್ಸ್. ಇವುಗಳೆಲ್ಲ ಅಂದ್ರೆ ಕೆಳಗೆ ಕೊಡಲ್ಪಟ್ಟ ಸಂಗತಿಗಳಲ್ಲಿ ಯಾವುದು ಭಾಷೆಗಳ ಬಗ್ಗೆ ತಪ್ಪು ತಿಳುವಳಿಕೆ ಅಲ್ಲ. ತಪ್ಪು ತಿಳುವಳಿಕೆ ಅಲ್ಲ ಅಂದ್ರೆ ಸರಿಯಾದ ಒಂದು ಸರಿಯಾದ ತಿಳುವಳಿಕೆ ಭಾಷೆಗಳಲ್ಲಿ, ಇದರಲ್ಲಿ ಭಾಷೆಗಳ ವಿಷಯದಲ್ಲಿ ಸರಿಯಾದ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಯಾವುದಂತೇಳಿ. ಓಕೆ, ಫಸ್ಟ್ ಒನ್, ಎ, ಯು ಮಸ್ಟ್ ಲೂಸ್
control to speak in tongues. ಅನ್ಯ ಭಾಷೆ ಮಾತನಾಡುವಾಗ ನೀವು ನಿಯಂತ್ರಣ ಕಳೆದುಕೊಳ್ತೀರಿ ಅಥವಾ ಕಳೆದುಕೊಳ್ಳಬೇಕು. Second one, tongues are only real if people understand it. ಜನರು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅನ್ಯ ಭಾಷೆಗಳು ಸರಿಯಾದ ಅನ್ಯ ಭಾಷೆಗಳಾಗಿರ್ತವೆ. Third one, tongues must be interpreted in personal prayer. ವ್ಯಕ್ತಿಗತ ಪ್ರಾರ್ಥನೆಯಲ್ಲಿ ಅನ್ಯ ಭಾಷೆಗಳ ಅರ್ಥ ಮಾಡಿಕೊಳ್ಳಬೇಕು. Okay. Fourth one, tongues build the believer personally. ಅನ್ಯ ಭಾಷೆಗಳು ವಿಶ್ವಾಸಿಯನ್ನು ವ್ಯಕ್ತಿಗತವಾಗಿ ರಕ್ಷಣೆ ಪಡೆದವನನ್ನು ವ್ಯಕ್ತಿಗತವಾಗಿ ಅಂದ್ರೆ ಅವನ ಆತ್ಮವನ್ನು ಬಲಪಡಿಸುವಂತದ್ದಾಗಿದೆ. In ನಾಲ್ಕನಲ್ಲಿ ಯಾವುದು ಕರೆಕ್ಟ್? ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಡಿ ಸರಿಯಾದ ಉತ್ತರ. ಸೂಪರ್. ಓಕೆ. ಈಗ ಆತ್ಮಾನುಸಾರವಾದ ಮನಸ್ಸು ಎಂಬುದಾಗಿ ನಾವು ಡಿಸ್ಕಸ್ ಮಾಡಿದ್ದೇವಲ್ಲ. ಸೊ ವೆನ್ ಯು ಪ್ರೇ ಇನ್ ಟಂಗ್ಸ್ ವಾಟ್ ಹ್ಯಾಪನ್ಸ್? ಯುವರ್ ಮೈಂಡ್ ವಿಲ್ ಟರ್ನ್ ಟುವರ್ಡ್ಸ್ ದ ಸ್ಪಿರಿಟ್. ಓಕೆ. ವಾಟ್ ಇಸ್ ದಿಸ್ ಪ್ರಾಸೆಸ್ ಕಾಲ್ಡ್ ಆಸ್? ನೋಡಿ, ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೇವೆ. ಅದು ಬೈಬಲಲ್ಲಿ ಇದ್ದ ಹೆಸರೇ. ಆ ಹೆಸರೇನು? ನಾವು ಅನ್ಯ ಭಾಷೆಗಳಲ್ಲಿ ಮಾತಾಡುವಾಗ ನಮ್ಮ ಮನಸ್ಸು ಆತ್ಮನ ಸಂಗತಿಗಳ ತಿರುಗಿಕೊಳ್ತೈತೆ. ಹೀಗೆ ನಮ್ಮ ಮನಸ್ಸು ಆತ್ಮನ ಸಂಗತಿಗಳ ಕಡೆ ತಿರುಗಿಕೊಳ್ಳುವಂತಹದ್ದು ಆ ಪ್ರಾಸೆಸ್ ಅನ್ನು ಏನಂತ ಹೇಳ್ತಾರೆ? ನಮ್ಮ ಮನಸ್ಸು ಆತ್ಮ ಸಂಗತಿಗಳ ಕಡೆ ತಿರುಗಿಕೊಳ್ಳುವಂತ ಆ ಒಂದು ಕಾರ್ಯವನ್ನು ಏನಂತ ಕರೆಯುತ್ತೇವೆ? ಆ ಬಿಲೀವರ್. ಓಕೆ. ಟಂಗ್ಸ್ ವಿಲ್ ಬಿಲ್ಡ್ ದ ಬಿಲೀವರ್. ಈ ರೀತಿಯಾಗಿ ಕೆಲವು ಆನ್ಸರ್ಸ್ ನಾವೀಗ ಕೊಟ್ಟಿದ್ದೇವೆ ಟಂಗ್ಸ್ ಮಾತನಾಡುವಾಗ ಏನಾಗುತ್ತೆ ಎಂಬುದಾಗಿ. ಅದಕ್ಕೆ ಒಂದೇ ಒಂದು ಪದವಿದೆ ಇಂಗ್ಲಿಷಲ್ಲಿ. ಏನದು? ಎಡಿಫಿಕೇಶನ್. ಎಡಿಫಿಕೇಶನ್, ಕ್ಷೇಮಾಭಿವೃದ್ಧಿ. ಒಂದು ಕ್ಷೇಮಾಭಿವೃದ್ಧಿ. ಕ್ಷೇಮಾಭಿವೃದ್ಧಿ ಅರ್ಧವೇನು? ಇಂಗ್ಲಿಷಲ್ಲಿ ಎಡಿಫಿಕೇಶನ್ ಅಂತಿದೆ. ಗ್ರೀಕ್ ಅಲ್ಲಿ ಏನಿದೆ? ಇಂಗ್ಲಿಷ್ ಅಲ್ಲಿ ಎಡಿಫಿಕೇಶನ್, ಕನ್ನಡದಲ್ಲಿ ಕ್ಷೇಮಾಭಿವೃದ್ಧಿ ಎಂಬುದಾಗಿದೆ. ಗ್ರೀಕ್ ನಲ್ಲಿ ಅದಕ್ಕೆ ಏನಂತ ಬರೆಯಲ್ಪಟ್ಟಿದೆ ಗೊತ್ತಾ? ಏನಿದೆ ಗ್ರೀಕ್ ಅಲ್ಲಿ? ಅದು ಮುಖ್ಯವಾದದ್ದು. Oikio domio. Very good. Shall we clap and appreciate our brother? Good job. Come on, claps ಮಾಡಿ, appreciate ಮಾಡಿ. Very good. Praise the Lord. Oikio domio. Okay. Oikio domio. ಅದರ ಮೀನಿಂಗ್ ಏನು? ಅದರ ಅರ್ಥವೇನು? ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್, ಕಟ್ಟುವಂಥದ್ದು. ರೈಟ್. ಸೊ ಬಿಲ್ಡಿಂಗ್. ಸೊ ವೆನ್ ವಿ ಪ್ರೇ ಇನ್ ಟಂಗ್ಸ್ ವಾಟ್ ಹ್ಯಾಪನ್ಸ್? Oikio domio. That means we are being built in the Lord, built in the Spirit. ನೋಡಿ, ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ಏನಾಗ್ತೈತೆ ಅಂದ್ರೆ ನಮ್ಮ ಅಂತರಂಗ ಕಟ್ಟಲ್ಪಡ್ತೈತೆ. ಅದರ ಅರ್ಥ ಕಟ್ಟಲ್ಪಡುವಂಥದ್ದು, ಆತ್ಮದಲ್ಲಿ ಕಟ್ಟಲ್ಪಡುವಂಥದ್ದು. Praise the Lord. Okay, 9th question. 9ನೇ ಕ್ವೆಶ್ಚನ್. Okay, multiple choice again. ತಿರುಗಿ ಇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ. Okay, 4 verses are given. ಇಲ್ಲಿ 4 ವಚನಗಳು ಕೊಡಲ್ಪಟ್ಟಿದ್ದಾವೆ. In this, which verse says God gives the Holy Spirit to whoever asks him? ನೋಡಿ, ಇಲ್ಲಿ 4 ಸತ್ಯವೇದದ ಭಾಗಗಳ ಕೆಳಗಡೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಭಾಗ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನನ್ನು ಕೊಡುವವನಲ್ಲವೇ ಎಂಬುವ ವಚನ ಹೇಳುತ್ತದೆ ಎಂಬುದಾಗಿ ಯಾವ ವಚನದಲ್ಲಿ ಬರೆಯಲ್ಪಟ್ಟಿದೆ? ಸೂಪರ್. ಲೋಕ. ಬೈಬಲ್ ನೋಡಬಹುದು. ಲೋಕವೇ. ಮತ್ತಾಯದಲ್ಲಿ ಸಹ ಇದೆ, ಬಟ್ ಮತ್ತಾಯದಲ್ಲಿ ಕೊಡ್ಲಿಲ್ಲ. ಕೊಟ್ಟಿದ್ದಾರೆ, ಬಟ್ ರಾಂಗ್. ಬಟ್ ಮತ್ತಾಯದಲ್ಲಿ ಪವಿತ್ರಾತ್ಮನೆಂಬ ಹೆಸರಿಲ್ಲ. ಒಳ್ಳೆಯ ಪದಾರ್ಥಗಳೆಂಬುದಾಗಿದೆ. ಓಕೆ, ಯಾವುದು ರೈಟ್ ಆನ್ಸರ್? ಬಿ. ಲೂಕ 11:13. ಲೂಕ್ 11:13. ಓಕೆ, ಪ್ರೈಸ್ ಗಾಡ್. ಓಕೆ, 10th question. 10ನೇ ಪ್ರಶ್ನೆ. Praying in tongues, is it right or wrong? True or false question. Praying in tongues can help activate and intensify other gifts in the believer's life. ನೋಡಿ, ಇದು ಸರಿ ತಪ್ಪನ್ನು ತಿಳಿಸುವಂತ ಪ್ರಶ್ನೆ. ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವುದರಿಂದ ವಿಶ್ವಾಸಿಯ ಜೀವನದಲ್ಲಿ ಇತರ ಆತ್ಮ ವರಗಳು, ಆಧ್ಯಾತ್ಮಿಕ ಅಂದ್ರೆ ಆತ್ಮ ವರ, ಕೃಪಾ ವರಗಳನ್ನು ಸಕ್ರಿಯಗೊಳಿಸಲು ಮತ್ತು ತೀವ್ರಗೊಳಿಸಲು ಸಹಾಯವಾಗುತ್ತದೆ. ಸರಿನಾ ತಪ್ಪ? ವೆರಿ ಗುಡ್. ಎಸ್. ಪ್ರೈಸ್ ಗಾಡ್. ಯಾಕೆ? ಬಿಕಾಸ್ ವೆನ್ ಯು ಪ್ರೇ ಇನ್ ಟಂಗ್ಸ್ ಏನಾಗ್ತದೆ? Oikio domio. ಓಕೆ, ಎಡಿಫಿಕೇಶನ್, ಕಟ್ಟಲ್ಪಡ್ತೇವೆ. ಪ್ರೈಸ್ ದಿ ಲಾರ್ಡ್. ಓಕೆ, 11th one. 11ನೇ ಪ್ರಶ್ನೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ತಿರುಗಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಇದು. ವಾಟ್ ಮಸ್ಟ್ ಅ ಬಿಲೀವರ್ ಡೂ ಟು ಆಕ್ಟಿವೇಟ್ ದ ಗಿಫ್ಟ್ ಆಫ್ ಟಂಗ್ಸ್? ಅನ್ಯ ಭಾಷೆಯ ವರವನ್ನು ಸಕ್ರಿಯಗೊಳಿಸಲು ವಿಶ್ವಾಸಿ ಏನು ಮಾಡಬೇಕು? ಓಕೆ, he has to wait for somebody else to pray over him. Option 1.
ಆಪ್ಷನ್ 1 ಈಗ ಹೇಳ್ತೈತೆ, ಯಾರಾದರೂ ಅವರ ಮೇಲೆ ಪ್ರಾರ್ಥಿಸಬೇಕು ಎಂದು ನಿರೀಕ್ಷಿಸಬೇಕೇ? ಸೆಕೆಂಡ್ ಒನ್, ಮೆಮರೈಸ್ ಸ್ಪೆಷಲ್ ಸ್ಕ್ರಿಪ್ಚರ್ಸ್. ದೇವರ ವಾಕ್ಯದ ಕೆಲವು ವಿಶೇಷವಾದ ಪದಗಳನ್ನು ಬಾಯಿಪಾಠ ಮಾಡಬೇಕೇ? ಓಕೆ. ಥರ್ಡ್ ಒನ್, ಸರೆಂಡರ್ ಅಂಡ್ ಸ್ಟೆಪ್ ಔಟ್ ಇನ್ ಫೇತ್. ಮೂರನೇದು, ಸಮರ್ಪಣೆ ಮತ್ತು ನಂಬಿಕೆಯಿಂದ ಹೆಜ್ಜೆ ಇಡಬೇಕಾ? ಫೋರ್ತ್ ಒನ್, ಯು ಹ್ಯಾವ್ ಟು ಪ್ರೇ ಲೌಡ್ಲಿ. ಪ್ರಾರ್ಥನೆಯಲ್ಲಿ ಜೋರಾಗಿ ಕೂಗಿಕೊಳ್ಳಬೇಕಾ? ಯಾವುದು ರೈಟ್ ಆನ್ಸರ್? ಸಿ, ವೆರಿ ಗುಡ್, ಸೂಪರ್. ನಂಬಿಕೆಯಿಂದ ಮಾತನಾಡಬೇಕು. ಸಮರ್ಪಣೆ ಮತ್ತು ನಂಬಿಕೆ. ಎಸ್. ಓಕೆ. ದ 12th ಕ್ವಶನ್. 12ನೇ ಪ್ರಶ್ನೆ. ಇಟ್ಸ್ ಅ ಶಾರ್ಟ್ ಆನ್ಸರ್ ಕ್ವಶನ್. ಇದು ಚಿಕ್ಕ ಒಂದು ಸಣ್ಣ ಪದದೊಂದಿಗೆ ಉತ್ತರಿಸುವಂಥದ್ದು. ಓಕೆ. ನಾವು ಆಲ್ರೆಡಿ ವಿ ಡಿಸ್ಕಸ್ಡ್, ಬಟ್ ಯು ಹ್ಯಾವ್ ಟು ರೈಟ್ ದೇರ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಫಿಟಿಕ್ ಟಂಗ್ಸ್ ಅಂಡ್ ಪರ್ಸನಲ್ ಪ್ರೇಯರ್ ಟಂಗ್ಸ್? ಪ್ರವಚನ ಭಾಷೆ ಅಂದರೆ ಪ್ರಾಫಿಟಿಕ್ ಟಂಗ್ಸ್ ಮತ್ತೆ ಪರ್ಸನಲ್ ಟಂಗ್ಸ್ ಅಂದರೆ ವ್ಯಕ್ತಿಗತವಾಗಿ ನಾವು ಮಾತಾಡುವಂಥ ಅನ್ಯ ಭಾಷೆ, ಇದರ ನಡುವಿನ ವ್ಯತ್ಯಾಸವೇನು? ಪರ್ಸನಲ್ ಟಂಗ್ಸ್ ನಮಗೆ ಎಡಿಫೈ ಮಾಡ್ತೈತೆ, ಪ್ರವಾದನಾತ್ಮಕ ಟಂಗ್ಸ್ ಇನ್ನೊಬ್ಬರನ್ನ ಎಡಿಫೈ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಓಕೆ. ಆದರೆ ಅದಕ್ಕೆ ಇಂಟರ್ಪ್ರೇಟರ್ ಬೇಕು. ವೈಯಕ್ತಿಕ ಪ್ರಾರ್ಥನೆಗೆ ಅಂದರೆ ಅನ್ಯ ಭಾಷೆಗಳಲ್ಲಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದಕ್ಕೆ ಮತ್ತೆ ಪ್ರವಾದಾತ್ಮಕ ಅನ್ಯ ಭಾಷೆಗಳಿಗೆ ವ್ಯತ್ಯಾಸವೇನು? ಅಂದರೆ ಅನ್ಯ ಭಾಷೆಗಳು 4 ವಿಧ ಅಂತ ಹೇಳಿದ್ರಲ್ಲ, ದೇವದೂತರ ಭಾಷೆ, ವ್ಯಕ್ತಿಗತ ಭಾಷೆ, ಸೌವಾರ್ತಿಕ ಭಾಷೆ ಮತ್ತು ಪ್ರವಾದನಾತ್ಮಕ ಭಾಷೆ. ಪ್ರವಾದನಾತ್ಮಕ ಭಾಷೆಯಲ್ಲಿ ಇನ್ನೊಬ್ಬರಿಗೆ ನಾವು ಮಾತನಾಡ್ತಿರ್ತೇವೆ, ಬಟ್ ಅದು ಅನ್ಯ ಭಾಷೆಗಳಲ್ಲಿ ಮಾತಾಡ್ತೇವೆ, ಅದನ್ನ ಅರ್ಥ ಹೇಳುವವರು ಬೇಕು, ಬಟ್ ಅದು ಇನ್ನೊಬ್ಬರಿಗೆ ಭಕ್ತಿ ವೃದ್ಧಿಯನ್ನುಂಟು ಮಾಡ್ತೈತೆ. ಓಕೆ. ನಮಗೆ ನಾವು ವ್ಯಕ್ತಿಗತವಾಗಿ ಅದು ಯಾರಿಗೂ ಅರ್ಥ ಆಗಲಿ, ಇಂಟರ್ಪ್ರಿಟೇಟರ್ ಅಗತ್ಯ ಇಲ್ಲ, ನಾವು ಮಾತಾಡ್ಕೊಳ್ತಾ ಇರ್ತೇವೆ ನಮ್ಮ ಪ್ರಾರ್ಥನೆಗಳಲ್ಲಿ, ಅದು ನಮಗೆ ಕ್ಷೇಮಾಭಿವೃದ್ಧಿ ಮಾಡಿ. ಇದು ಎರಡರಲ್ಲಂತೂ ವ್ಯತ್ಯಾಸ. ವ್ಯಕ್ತಿಗತ ಪ್ರಾರ್ಥನೆ ನಮಗೆ ಕ್ಷೇಮಾಭಿವೃದ್ಧಿ, ಪ್ರವಾದನಾತ್ಮಕ ಅನ್ಯ ಭಾಷೆ ಬಂದುಬಿಟ್ಟು ಇನ್ನೊಬ್ಬರಿಗೆ ಕ್ಷೇಮಾಭಿವೃದ್ಧಿ. ಪ್ರೈಸ್ ದಿ ಲಾರ್ಡ್. ಓಕೆ. 13th ಕ್ವಶನ್. 13ನೇ ಪ್ರಶ್ನೆ. True or false? Tongues must always be interpreted even in private language, private prayer. ಇದು ಸರಿ ತಪ್ಪನ್ನು ತಿಳಿಸುವಂಥದ್ದು. ವೈಯಕ್ತಿಕ ಪ್ರಾರ್ಥನೆಯಲ್ಲಿಯೂ ಸಹ ಅನ್ಯ ಭಾಷೆಯನ್ನು ಸದಾ ಅರ್ಥ ಮಾಡಿಕೊಳ್ಳಬೇಕು. ಹೌದಾ? ವೈಯಕ್ತಿಕ ಭಾಷೆಯಲ್ಲಿ ಅದರ ಅರ್ಥ ನಮ್ಗೆ ಆಗ್ಬೇಕಾ? No, it is false. False. Okay. ಹಾಗಾದ್ರೆ ಉತ್ತರ ತಪ್ಪು. Okay. 14th. 14ನೇ ಪ್ರಶ್ನೆ. It's a multiple choice question. ಇದು ತಿರುಗಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ. Okay. Which of the following is the benefit of regularly praying in tongues? ಅನ್ಯ ಭಾಷೆಗಳಲ್ಲಿ ನಿಯಮಿತವಾಗಿ ಪ್ರಾರ್ಥಿಸುವುದರಿಂದ ಲಭಿಸುವ ಲಾಭವೇನು? ಇಲ್ಲಿ 4 ಸಂಗತಿಗಳಿದ್ದಾವೆ, ಯಾವುದಾದ್ರೂ ಒಂದು. ಓಕೆ. ಫಸ್ಟ್ ಒನ್, ವೆನ್ ಯು ಪ್ರೇ ಇನ್ ಟಂಗ್ಸ್ ಯು ಕ್ಯಾನ್ ವಿನ್ ಆರ್ಗ್ಯುಮೆಂಟ್ಸ್ ವಿತ್ ಅದರ್ಸ್. ಅನ್ಯ ಭಾಷೆಗೆ ಮಾತನಾಡೋದ್ರಿಂದ ಲಾಭ, ತರ್ಕದಲ್ಲಿ ಇನ್ನೊಬ್ಬರ ಹತ್ರ ವಾದ ಮಾಡುವಾಗ ನೀವು ಗೆಲ್ಲುತ್ತೀರಿ. ಓಕೆ. ಸೆಕೆಂಡ್ ಒನ್, ಡೆವಲಪಿಂಗ್ ಮ್ಯೂಸಿಕ್ ಸ್ಕಿಲ್ಸ್. ಸಂಗೀತ ಕೌಶಲ್ಯಗಳಲ್ಲಿ ನಾವು ಬೆಳೆಯುತ್ತೇವೆ. ಥರ್ಡ್ ಒನ್, ಗ್ರೇಟ್ ಸ್ಪಿರಿಚುವಲ್ ಅವೇರ್ನೆಸ್ ಅಂಡ್ ಡಿಸರ್ನ್ಮೆಂಟ್. ಹೆಚ್ಚಿನ ಆತ್ಮಿಕ ಅರಿವು ಮತ್ತು ವಿವೇಚನ. ಡಿಸರ್ನ್ಮೆಂಟ್ ಅಂದ್ರೆ ವಿವೇಚಿಸುವಂತದ್ದು ಉಂಟಾಗ್ತದೆ. ಓಕೆ. ಡಿ, ಮೆಮರೈಸಿಂಗ್ ಮೋರ್ ಸ್ಕ್ರಿಪ್ಚರ್ಸ್. ಅದರ ಮೂಲಕ ಹೆಚ್ಚು ಬಾಯ್ಪಾಠ ವಚನಗಳನ್ನು ನಾವು ಕಲಿಯುತ್ತೇವೆ. ಯಾವುದು ಕರೆಕ್ಟ್? ಸಿ. ಓಕೆ. ಸ್ಪಿರಿಚುವಲ್ ಅವೇರ್ನೆಸ್ ಅಂಡ್ ಡಿಸರ್ನ್ಮೆಂಟ್. ಓಕೆ. ದ 15th one. What emotion or mindset blocks many people from praying in tongues even after receiving the Holy Spirit? ಪವಿತ್ರಾತ್ಮನನ್ನು ಪಡೆದ ನಂತರವೂ ಹಲವಾರು ಮಂದಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ತಡೆಯುವ ಭಾವನೆ ಅಥವಾ ಮನಸ್ಥಿತಿಯು ಯಾವುದು? ಓಕೆ. ಇದು ನೀವು ಯೋಚನೆ ಮಾಡಿ ಬರಿಬಹುದು. ಇದಕ್ಕೆ ಅನೇಕ ಉತ್ತರಗಳಿದೆ. ಭಾವನೆ, ಇಲ್ಲಿ ಭಾವನೆ, ಎಮೋಷನ್, ಯಾವುದು? ಮನಸ್ಥಿತಿ, ಆಟಿಟ್ಯೂಡ್. ತಪ್ಪಾದ ಭಾವನೆ ಯಾವುದು? ಅಲ್ಲ, ಮಾತಾಡುವಾಗ ಅಹಂ ಅಲ್ಲಿ ಆ 3 ಕೂಡ ಉಂಟು. ಡೌಟ್, ಫಿಯರ್, ಅದು ಪ್ರೈಡ್, 3 ಸಹ ಉಂಟು. ಅನ್ಯ ಭಾಷೆಗಳನ್ನು ಹೊಂದಿಕೊಳ್ಳುವುದಕ್ಕಿರುವಂತ ಅಡ್ಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ನೋಡಿದ್ದೇವೆ. ಇದು ಬಂದುಬಿಟ್ಟು ಅನ್ಯ ಭಾಷೆಗೆ ಮಾತಾಡುವ ವಿಶ್ವಾಸಿಯೇ ಹೆಚ್ಚು ಅದರಲ್ಲಿ ಮಾತಾಡಿದಾಗೆ ಮಾಡುವಂತ ಮನಸ್ಥಿತಿ ಯಾವುದು ಎಂಬುದಾಗಿ. ಟಂಗ್ಸ್ ಬಡ 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 ಮಾತಾಡ್ತಾರೆ. Usually we see in that when there is lot of good music, then they will start praying in tongues. Other times they don't pray. ಸಭೆಗಳಿಂದ ಬಂದಂತವರಿಗೆ ಸ್ವಲ್ಪ ಸಂಗತಿ ಇರ್ತೈತೆ. ಯಾಕಂದ್ರೆ ಏನಾದರೂ ಮ್ಯೂಸಿಕ್ ಬಾರಿಸಿದರೆ, ಎಲ್ಲರೂ ಬೊಬ್ಬೆ ಹಾಕಿದರೆ ಅಥವಾ ಡ್ರಮ್ಸ್ ಬಾರಿಸಿದರೆ ಆಗ ಅನ್ಯ ಭಾಷೆ ಮಾತಾಡಬೇಕು, ಇಲ್ಲದಿದ್ರೆ ಇಲ್ಲ ಅನ್ನುವ ಹಾಗೆ ಅವ್ರು ಇರ್ತಾರೆ. ಮತ್ತೆ ಇನ್ನೊಂದು, ವೆದರ್ ವಿ ಆರ್ ಪ್ರೇಯಿಂಗ್ ರಿಯಲಿ ಥ್ರೂ ದ ಹೋಲಿ ಸ್ಪಿರಿಟ್ ಆರ್ ನಾಟ್. ಕೆಲವೊಮ್ಮೆ ಇನ್ನೊಂದು ಅಡ್ಡಿ ಏನಂದ್ರೆ ಅನ್ಯ ಭಾಷೆಗಳಲ್ಲಿ ಅನರ್ಗಳವಾಗಿ ಮಾತನಾಡೋದಕ್ಕೆ ನಾನು ಮಾತಾಡುವಂಥದ್ದು ಸರಿಯಾದ ಅನ್ಯ ಭಾಷೆನ ಅಲ್ಲವಾ ಎಂಬುವಂತ ಅನುಮಾನಗಳು.
ಹೌದು. ಯಾಕಂದ್ರೆ ಇಂಥದ್ದು ಅಪೊಸ್ತಲರ ಕೃತ್ಯದಲ್ಲಿ ಅರ್ಥ ಆಯಿತು, ನಮ್ಮದು ಯಾರಿಗೆ ಅರ್ಥ ಆಗಲ್ಲ, ಮತ್ತು ಅರ್ಥ ಹೇಳುವವರು ಇರ್ಬೇಕಂತ ಹೇಳ್ತಾರೆ. ಇವೆಲ್ಲ ಸಂಗತಿಗಳು ಅವರಿಗೆ ಮಾತಾಡಿದ Okay, ಹಾಗೆ ತೆಗೆಯುತ್ತೆ. one more doubt many believers, even sometimes we also get, is about some issue. If you are praying in tongues continuously, you have doubt whether God is really listening or should I use my own language. Have you thought about it anytime? ಅರ್ಧಾಯ್ತಾ ನಾನು ಹೇಳಿದ್ದು? ಕೆಲವರಿಗೆ ಬಂದಿರ್ಬೋದೇನೋ ನೋಡಿ. ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ನಮ್ಮ ಯಾವುದಾದ್ರೂ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಅನ್ಯ ಭಾಷೆಗೆ ಗಂಟೆಗಟ್ಟಲೆ ದಿನಗಟ್ಟಲೆ ನಾವು ಮಾತಾಡ್ತಿರುವಾಗ ಕೆಲವೊಮ್ಮೆ ಅನಿಸ್ತೈತೆ, ಇದು ದೇವ್ರು ಕೇಳ್ತಿದ್ದಾನ, ಇದರಿಂದ ಏನಾದರೂ ಪ್ರಯೋಜನವಾಗ್ತೈತಾ, ಅಥವಾ ಇದು ನನ್ನ ಸ್ವಂತ ಭಾಷೆ ಏನಾದರೂ ನಾನು ಮಾತಾಡ್ತೀನಿ ಅನ್ಯ ಭಾಷೆ ಅಲ್ಲವಾ, ಅಂದ್ರೆ ಈ ಪ್ರಾರ್ಥನೆ ದೇವ್ರು ಕೇಳ್ತಾ ಇದ್ದಾರ, ನಾನು ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ತಿದ್ದೇನಾ, ಇಲ್ಲ ನಾನು ನನ್ನ ಭಾಷೆಯಲ್ಲಿ ಮಾತಾಡ್ಬೇಕಾ, ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾ ಎಂಬುದಾಗಿ ಡೌಟ್ ಈ ಬರ್ತದೆ. ಅನ್ಯ ಭಾಷೆ ಪ್ರಾರ್ಥನೆ ದೇವ್ರು ಕೇಳ್ತಿದ್ದಾನಾ, ಸರಿಯಾಗಿ ನಾನು ಕೇಳ್ತಿದ್ದೇನಾ, ಅಥವಾ ನನ್ನ ಭಾಷೆಯಲ್ಲೇ ನಾನು ಮಾತಾಡ್ಬೇಕಾ, ಪ್ರಾರ್ಥನೆ ಮಾಡಬೇಕಾ ಎಂಬುವಂಥ ಡೌಟ್ ಸಹ ಕೆಲವರಿಗೆ ಬರ್ತೈತೆ. ನಿಮ್ಮಲ್ಲಿ ಯಾರಿಗಾದರೂ ಬಂದಿದೆಯಾ? ಬರ್ಲಿಲ್ಲ ಅಂತ ಡೌಟ್? ಅಂದರೆ ಅನ್ಯ ಭಾಷೆಗಳಲ್ಲಿ ಮಾತಾಡ್ತಿರ್ತೇವೆ, ಇದು ಸರಿಯಾಗಿದೆಯೋ ಇಲ್ವೋ, ನಾನು ಅಂದರೆ ನನಗೆ ಬೇಕಾದದ್ದು ಕೇಳ್ತೇನೆ ಇಲ್ವೋ, ನನ್ನ ಸ್ವಂತ ಭಾಷೆಯಲ್ಲಿ ಕೇಳಬೇಕೇನೋ ಅನ್ನುವಂಥ ಡೌಟ್ ಬರ್ತದೆ, ಕೆಲವೊಮ್ಮೆ ಬರ್ತದೆ. ಬರ್ತದೆ. ಓಕೆ, ಬೈಬಲ್ ಸೇಸ್, ಹೇಳ್ತೈತೆ, Paul says, when you don't know what to pray, Holy Spirit will give you utterances to pray. ಪೌಲನು ಹೇಳ್ತಾನೆ, ಹೇಗೆ ಪ್ರಾರ್ಥನೆ ಮಾಡಬೇಕು ನಮಗೆ ಗೊತ್ತಿಲ್ಲದಾಗ, ಅಶಕ್ತರಾದಾಗ ದೇವರ ಆತ್ಮನು ನಮಗೆ ಏನು ಬೇಡಬೇಕು ಆತನೇ ನಮ್ಮ ಮೂಲಕ ಪ್ರಾರ್ಥಿಸುತ್ತಾನೆ ಎಂಬುದಾಗಿ. Paul also, we already explained this during the study. Once again I am telling you, Paul says that when you pray in the tongues, your spirit through the Holy Spirit is praying to God. ನೀವು ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ದೇವರ ಆತ್ಮನು ನೀವು ಬೇಡಬೇಕಾದ ಸಂಗತಿಗಳನ್ನು ನಿಮ್ಮ ಆತ್ಮನ ಮೂಲಕ ಆತನು ಮಾತನಾಡ್ತಾನೆ, ಪ್ರಾರ್ಥಿಸ್ತಾನೆ ಎಂಬುದಾಗಿ. Okay, your spirit through the Holy Spirit is praying to God. ಸಾರಿ, ನಿಮ್ಮ ಆತ್ಮ ಪವಿತ್ರಾತ್ಮನ ಮೂಲಕ ಪ್ರಾರ್ಥಿಸುತ್ತೆ ಎಂಬುದಾಗಿ. Okay, praise the Lord. Praise the Lord. And Bible also says, who knows a person's heart except his spirit? ಒಬ್ಬ ಮನುಷ್ಯನ ಹೃದಯವನ್ನು ಬಲ್ಲವರು ಯಾರು, ಅವನ ಆತ್ಮ ಅಲ್ಲದೆ ಎಂಬುದಾಗಿ. Okay, and likewise God's heart is known only to the Holy Spirit. ಅದೇ ರೀತಿ ದೇವರ ಸಂಗತಿಗಳನ್ನು ದೇವರು ಮಾತ್ರ ತಿಳಿದವನಾಗಿದ್ದಾನೆ. So your spirit praying through the Holy Spirit, don't never doubt speaking in tongues. ಅನ್ಯ ಭಾಷೆಗಳನ್ನು ಮಾತನಾಡುವಾಗ ಇದು ಸರಿಯಾಗಿದಾ ಇಲ್ಲ ಎಂಬುದಾಗಿ ನೀವು ಯಾವತ್ತೂ ಅದರ ಬಗ್ಗೆ ಸಂಶಯ ಪಡಬೇಡ್ರಿ, ಯಾಕಂದ್ರೆ ನಿಮ್ಮ ಆತ್ಮ ಪವಿತ್ರಾತ್ಮನ ಮೂಲಕವಾಗಿ ಪ್ರಾರ್ಥಿಸುವಂತದ್ದಾಗಿದೆ. So that's why Paul says, no, I pray in tongues, I sing in tongues, I pray in my language, I sing in my language. ನಾನು ಆತ್ಮದಿಂದಲೂ ಪ್ರಾರ್ಥಿಸ್ತೇನೆ, ಆತ್ಮದಿಂದಲೂ ಹಾಡುತ್ತೇನೆ, ನನ್ನ ಬುದ್ಧಿಯಿಂದಲೂ ಪ್ರಾರ್ಥಿಸ್ತೇನೆ, ಬುದ್ಧಿಯಿಂದಲೂ ಪ್ರಾರ್ಥಿಸ್ತೇನೆ. When I pray in tongues, my mind is fruitless, nishphala. ಆದರೆ ಏನು, so what, I still pray in tongues, he says. ನಾನು ಆತ್ಮದಿಂದ ಪ್ರಾರ್ಥಿಸುವಾಗ ನನ್ನ ಬುದ್ಧಿ ನಿಷ್ಫಲವಾಗಿರ್ತೈತೆ, ಆದರೂ ಸಹ ನಾನು ಆತ್ಮನಿಂದಲೂ ಪ್ರಾರ್ಥಿಸ್ತೇನೆ ಎಂಬುದಾಗಿ. Praise the Lord. Praise the Lord. Okay, so never doubt your gift. ಆದ್ದರಿಂದ ನಿಮ್ಮ ಅನ್ಯ ಭಾಷೆಗಳ ವರದ ಬಗ್ಗೆ, ಅದರ ಮಾತನಾಡುವ ಬಗ್ಗೆ ಯಾವತ್ತೂ ಸಹ ನೀವು ಸಂಶಯ ಪಡಬೇಡಿರಿ. All right, so we have now come to the 16th question. It is from the recent topic about foundations of faith. ಇದು 16ನೇ ಪ್ರಶ್ನೆ. ಇದು ನಮ್ಮ ರಕ್ಷಣೆ ಮತ್ತು ಬುನಾದಿ, ಅಂದ್ರೆ ಅಸ್ಥಿವಾರದ ಸಿದ್ಧಾಂತಗಳು, ನಮ್ಮ ರಕ್ಷಣೆ ಮತ್ತು ಸುವಾರ್ತೆ, ನೀತಿಯ ನಿರ್ಣಯ, ಇದರ ಬಗ್ಗೆ ಇರುವಂತ ಈ ಸಬ್ಜೆಕ್ಟ್ ಬಗ್ಗೆ ಇರುವಂತ ಪ್ರಶ್ನೆ ಇದಾಗಿದೆ. ಓಕೆ, ವಾಟ್ ಈಸ್ ಟ್ರೂ ಬೇಸಿಸ್ ಆಫ್ ಸಾಲ್ವೇಷನ್ ಅಕಾರ್ಡಿಂಗ್ ಟು ಗಾಸ್ಪಲ್? ಸುವಾರ್ತೆಯ ಪ್ರಕಾರ ನಿಜವಾದ ರಕ್ಷಣೆಯ ನಿಜವಾದ ಆಧಾರವೇನು? ಓಕೆ, ಎ, ಸಿನ್ಸಿಯರ್ ಕನ್ಫೆಷನ್ ಅಂಡ್ ರೆಗ್ಯುಲರ್ ಫಾಸ್ಟಿಂಗ್. ಈಸ್ ದಟ್ ದ ಬೇಸಿಸ್ ಆಫ್ ಸಾಲ್ವೇಷನ್? ನೋಡಿ, ಮೊದಲನೇ ಆಪ್ಷನ್ ಬಂದುಬಿಟ್ಟು ಹೃತ್ಪೂರ್ವಕ ಅಂಗೀಕಾರ ಮತ್ತು ನಿಯಮಿತ ಉಪವಾಸ. ಸೆಕೆಂಡ್ ಒನ್, ಬಿಲೀವಿಂಗ್ ಇನ್ ದ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಮಾಡಿದ ಪೂರ್ಣ ಕಾರ್ಯವನ್ನು ನಂಬುವುದು. ಥರ್ಡ್ ಒನ್, ಗಿಲ್ಟ್ ಫ್ರೀ ಅಂಡ್ ಹೋಲಿ ಲೈಫ್ ಸ್ಟೈಲ್. ತಪ್ಪಿಲ್ಲದ ಜೀವನ ಮತ್ತು ಪರಿಶುದ್ಧ ಜೀವನ. ಫೋರ್ತ್ ಒನ್, ಪರ್ಫೆಕ್ಟ್ ಅಟೆಂಡೆನ್ಸ್ ಇನ್ ದ ಚರ್ಚ್. ಸಭೆಯಲ್ಲಿ ಪೂರ್ಣ ಹಾಜರಾತಿ ಇರುವಂತದ್ದು. ಯಾವುದು ನಿಮಗೆ ರಕ್ಷಣೆ ಕೊಡುತ್ತದೆ? ಬಿ. ವಾಟ್ ಈಸ್ ಆನ್ಸರ್? Believing in the finished work of Jesus Christ. ಯೇಸು ಕ್ರಿಸ್ತನು ಮಾಡಿ ಮುಗಿಸಿರುವ ಕಾರ್ಯವನ್ನು ನಂಬುವುದರ ಮೂಲಕ. Okay, the 17th question. 17ನೇ ಪ್ರಶ್ನೆ. What is true and what is false? Whether it is true or false. Okay. ಇದು ಸರಿಯಾ ತಪ್ಪಾ ನಾವು ಬರೆಯಬೇಕು. Okay.
Confession of sins is what saves a person and gives them eternal life. ಪಾಪಗಳನ್ನು ಒಪ್ಪಿಕೊಳ್ಳುವುದರಿಂದ ಒಪ್ಪಿಕೊಳ್ಳುವುದು ಒಬ್ಬ ವ್ಯಕ್ತಿಯನ್ನು ರಕ್ಷಿಸುತ್ತದೆ ಮತ್ತು ಅವನಿಗೆ ಶಾಶ್ವತವಾದ ಜೀವವನ್ನು ನೀಡುತ್ತದೆ. ಸರಿಯಾ? ಓಕೆ, ನಿತ್ಯ ಜೀವವು ಪಾಪವನ್ನು ಒಪ್ಪಿಕೊಳ್ಳೋದ ಮೂಲಕ ಬರ್ತದಾ? ಎಸ್ ಆರ್ ನೋ? ನೋ. ನೋ, ಫಾಲ್ಸ್. ಓಕೆ, ಇದು ತಪ್ಪು. ರೈಟ್. 18th ಕ್ವಶನ್, 18ನೇ ಪ್ರಶ್ನೆ. ಎಕ್ಸ್ಪ್ಲೈನ್ ದ ಡಿಫರೆನ್ಸ್. ಇದು ನೀವು ಬರಿಬೇಕು, ಮತ್ತೆ ಡಿಸ್ಕಸ್ ಮಾಡೋಣ. ಓಕೆ, ಇದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್ ಅಂಡ್ ಗ್ಲೋರಿಫಿಕೇಶನ್? ನೋಡಿ, ವಿಶ್ವಾಸಿಯ ಜೀವನದಲ್ಲಿ ನೀತಿ ನಿರ್ಣಯ, ಶುದ್ಧೀಕರಣ ಮತ್ತು ಮಹಿಮಾ ಪದವಿಗೆ ಸೇರಿಸಲ್ಪಡುವ ಮಹಿಮೆಯ ಪದವಿಯನ್ನು ಹೊಂದುವಂಥದ್ದು, ಈ ಮೂರುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಬೇಕು, ವಿವರಿಸಬೇಕು. ಯೇಸುವನ್ನು ನಂಬಿದಾಗಲೇ ನೀತಿಯ ನಿರ್ಣಯವನ್ನು ಹೊಂದುತ್ತೇವೆ. ವೆರಿ ಗುಡ್. ನೀತಿ ನಿರ್ಣಯ ಯಾವಾಗ? ವೆನ್ ವಿ accepted Jesus Christ, when we believed in Jesus. Okay, ಶುದ್ಧೀಕರಣ ಅದು process. It is a what process is it? It is a mind renewal process. Yes, ಅದು ನಮ್ಮ ಮನಸ್ಸು ನೂತನವಾಗುವಂತ ಒಂದು ಪ್ರೊಸೆಸ್. ಅದು ರಕ್ಷಣೆ ಹೊಂದಿದ ದಿನದಿಂದ ಗ್ಲೋರಿಫಿಕೇಶನ್ ದಿನದ ತನಕ ನಡೆಯುತ್ತಾನೆ ಇರುವಂತದ್ದಾಗಿದೆ. Daily it happens. Our mind renews according to the word of God. Yes, ದೇವರ ವಾಕ್ಯದ ಪ್ರಕಾರ ಪ್ರತಿನಿತ್ಯ ವಾಕ್ಯದ ಮೂಲಕ ಶುದ್ಧೀಕರಣವಾಗ್ತಾ ಇರ್ತದೆ. ಓಕೆ, ಥರ್ಡ್ ಒನ್ ಗ್ಲೋರಿಫಿಕೇಶನ್, ರೈಟ್? ಮೂರನೇದು ಮಹಿಮಾ ಪದವಿಗೆ ಸೇರಿಸಲ್ಪಡುವಂಥದ್ದು. ಯಾವಾಗ ಆಗ್ತೈತಿ? ವಾಟ್ ಇಸ್ ದಟ್? ಓಕೆ, ಆತ್ಮದಲ್ಲಿ ನಾವು ಮಹಿಮೆಗೆ ಸೇರಿಕೊಂಡಿದ್ದೇವೆ, ಶಾರೀರಿಕವಾಗಿ ಮಹಿಮೆಗೆ ಯೇಸುವಿನ ಎರಡನೆಯ ಬರವಣಿಗೆ ಆಗುವಾಗ ಮಹಿಮಾ ಪದವಿಗೆ ಸೇರಿಸಲ್ಪಡುತ್ತೇವೆ. ಪ್ರೈಸ್ ದಿ ಲಾರ್ಡ್. ಓಕೆ, ವೆನ್ ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ವಿಲ್ ಬಿ ಗ್ಲೋರಿಫೈಡ್, ಟೇಕನ್ ಅಪ್. ಕ್ರಿಸ್ತನ ಎರಡನೇ ಬರವಣಿಗೆಯಲ್ಲಿ ನಾವು ಮಹಿಮಾ ಪದವಿಗೆ, ನಮ್ಮ ದೇಹ ಮಹಿಮೆ ಪದವಿಗೆ ಮಹಿಮೆಗೆ ಮಾರ್ಪಡುವಂತದ್ದಾಗಿರ್ತದೆ. ಓಕೆ, 19ನೇ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ವಿಚ್ ಆಫ್ ದೀಸ್ ಈಸ್ ಫಾಲ್ಸ್ ಗಾಸ್ಪಲ್? ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ, ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ತಪ್ಪಾದ ಸುವಾರ್ತೆ ಯಾವುದು? ಓಕೆ, ಗ್ರೇಸ್ ಥ್ರೂ ಫೇತ್ ಇನ್ ಜೀಸಸ್ ಕ್ರೈಸ್ಟ್, ಕೃಪೆಯಿಂದ ನಂಬಿಕೆಯ ಮೂಲಕ. ಓಕೆ, ಸೆಕೆಂಡ್ ಒನ್ ಸೆಲ್ಫ್ ಹೆಲ್ಪ್ ಗಾಸ್ಪಲ್ ವೇರ್ ಜೀಸಸ್ ಈಸ್ ಓನ್ಲಿ ಅ ಲೈಫ್ ಕೋಚ್, ಸ್ವಯಂ ಸಹಾಯ ಸುವಾರ್ತೆ. ಓಕೆ, ಯೇಸು ಒಂದು ತರಬೇತಿಗಾರರು. ಓಕೆ, ಯೇಸು ಒಂದು ತರಬೇತಿದಾರ, is a teacher or a coach. Okay, third one transformation by the Holy Spirit, ಪವಿತ್ರಾತ್ಮನ ಮೂಲಕ ಪರಿವರ್ತನೆ. Fourth one righteousness as gift of God, ನೀತಿವಂತಿಕೆ ದೇವರದ ಉಚಿತಾರ್ಥವಾದ ಕೊಡುಗೆ, ವರ. ನೋಡಿ, ಮೂರು ಕೂಡ ಒಂದೇ ಆಗಿದೆ. ಓಕೆ, ಗ್ರೇಸ್ ಥ್ರೂ ಫೇತ್ ಇನ್ ಜೀಸಸ್ ಕ್ರೈಸ್ಟ್. ಆಗ ಏನಾಗುತ್ತೆ? ಅದು ಸರಿಯಾದ ಸುವಾರ್ತೆ. ಪರಿಶುದ್ಧಾತ್ಮನ ಮೂಲಕವಾಗಿಯೇ ನಾವು ಕ್ರಿಸ್ತನನ್ನು ಅಂಗೀಕರಿಸ್ತೇವೆ. ಸೊ ಟ್ರಾನ್ಸ್ಫಾರ್ಮೇಶನ್ ಬೈ ದ ಹೋಲಿ ಸ್ಪಿರಿಟ್ ಇಸ್ ಆಲ್ಸೋ ಕರೆಕ್ಟ್. ಫೋರ್ತ್ ಒನ್, ವಾಟ್ ಇಸ್ ದಟ್? ರೈಚಸ್ನೆಸ್ ಇಸ್ ಗಿಫ್ಟ್ ಆಫ್ ಗಾಡ್, ಇಸ್ ಅ ಪಾರ್ಟ್ ಆಫ್ ಸಾಲ್ವೇಷನ್. ಸೊ ದಟ್ ಇಸ್ ಆಲ್ಸೋ ಕರೆಕ್ಟ್. ಅಂದ್ರೆ ಇಲ್ಲಿ 3 ಆಪ್ಷನ್ಸ್ ಮತ್ತು ಸರಿಯಾದ ಸುವಾರ್ತೆಗೆ ಕುರಿತು ಹೇಳುವಂತ ಸಂಗತಿಗಳಾಗಿದ್ದಾವೆ. ಕೃಪೆಯಿಂದ ನಂಬಿಕೆಯ ಮೂಲಕ ಅನ್ನುವಂಥದ್ದು, ಪವಿತ್ರಾತ್ಮನ ಮೂಲಕ ಪರಿವರ್ತನೆಕ್ಕಿಂತ ಪವಿತ್ರಾತ್ಮನ ಮೂಲಕ ಕ್ರಿಸ್ತನನ್ನು ಅಂಗೀಕರಿಸ್ತೇವೆ ಅನ್ನುವಂಥದ್ದು, ಮತ್ತು ನೀತಿವಂತಿಕೆ ದೇವರಿಂದ ಉಚಿತವಾದ ಕೊಡುಗೆ ಅನ್ನುವಂಥದ್ದು. ಈ 3 ಸಹ ಸರಿಯಾದ ಸುವಾರ್ತೆ ಸಂಗತಿಗಳೇ. ಬಿ ರಾಂಗ್. ಪವಿತ್ರಾತ್ಮನ ಪರಿವರ್ತನೆ ಅಲ್ಲ, ಆಕ್ಚುಲಿ ಪಾಸ್ಟರ್ ಹೇಳಿದ್ದು ಪವಿತ್ರಾತ್ಮನು ಯೇಸುವನ್ನು ಒಪ್ಪುವಂತೆ ಪವಿತ್ರಾತ್ಮನ ಮೂಲಕ ಪ್ರೇರೇಪಿಸಲ್ಪಡುವಂಥದ್ದೆಂಬುದು. ಓಕೆ, ಸೊ ಬಿ ಇಸ್ ದ ಫಾಲ್ಸ್ ಗಾಸ್ಪಲ್. ಓಕೆ, ತಪ್ಪಾದ ಸುವಾರ್ತೆ ಸ್ವಯಂ ಸಹಾಯ ಸುವಾರ್ತೆ. ಆಲ್ ರೈಟ್. ಓಕೆ, the 20th one, true or false? 20ನೇದು ತಪ್ಪು ಸರಿ ಎಂಬುವಂತ ಸಂಗತಿ ಕ್ವೆಶ್ಚನ್. Believer can be confident in their salvation even when they feel weak or unworthy. ಒಬ್ಬ ವಿಶ್ವಾಸಿಯು ತಾನು ದುರ್ಬಲ ಅಥವಾ ಅನರ್ಹನೆಂದು ಭಾವಿಸಿದಾಗಲೂ ರಕ್ಷಣೆಯನ್ನು ಕಳೆದುಕೊಳ್ಳುವುದಿಲ್ಲ ಎಂಬ ಧೈರ್ಯವನ್ನು ಅಥವಾ ಭರವಸೆಯನ್ನು ಹೊಂದಬಹುದು. Yes, true or false? True. Yes, praise the Lord. Okay. 21st one, multiple choice question. 21ನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ. Which of the following represents performance gospel? ಈ ಕೆಳಗಿನ ಯಾವುದು ಕಾರ್ಯಾಧಾರಿತ ಅಂದ್ರೆ ಕರ್ಮಗಳಿಂದ ರಕ್ಷಣೆ ಅನ್ನುವಂಥ ಸುವಾರ್ತೆಯನ್ನು ಪ್ರತಿನಿಧಿಸುತ್ತದೆ? Okay, A, relying fully on grace of Jesus Christ. ಕ್ರಿಸ್ತನ ಕೃಪೆಯಲ್ಲಿ ಸಂಪೂರ್ಣವಾಗಿ ಅವಲಂಬಿಸುವುದು. Second one, thinking that we must do good works to stay saved. ರಕ್ಷಣೆ ಹೊಂದಲು ನಾವು ಉತ್ತಮ ಕಾರ್ಯಗಳನ್ನು ಮಾಡಬೇಕು ಎಂಬ ನಂಬಿಕೆ. Third one, trust Jesus as a soul surgeon.
ಅಂದ್ರೆ ಅದು ಕನ್ನಡದಲ್ಲಿ ಯೇಸು ನಮ್ಮ ಆತ್ಮನನ್ನು ಅಂದ್ರೆ ಪರಿವರ್ತನೆಗೊಳಿಸುವ ಮಾಡುವಂತ ವ್ಯಕ್ತಿ ಎಂಬುದಾಗಿ, ಅದು ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಂಬುವಂತದ್ದು. ಜೀಸಸ್ ವಿಲ್ ಟ್ರಾನ್ಸ್ಫಾರ್ಮ್ ಅಸ್ ಎಂಬುದಾಗಿ. ಓಕೆ, ಯೇಸು ಸ್ವಾಮಿ ನಮ್ಮನ್ನು ಪರಿವರ್ತನೆ ಮಾಡ್ತಾನೆ ಎಂಬುದಾಗಿ. ಓಕೆ. ಡಿ, ರೆಸ್ಟಿಂಗ್ ಇನ್ ಗಾಡ್ಸ್ ಫಿನಿಶ್ಡ್ ವರ್ಕ್. ದೇವರು ಮಾಡಿರುವಂತ ಕಾರ್ಯದಲ್ಲಿ ಪೂರ್ಣ ವಿಶ್ರಾಂತಿ ಪಡೆಯುವಂಥದ್ದು. ಈ ಮೂರಲ್ಲಿ ಕಾರ್ಯಾಧಾರಿತ ಅಂದ್ರೆ ಪುಣ್ಯ ಕಾರ್ಯಗಳಿಂದವೇ ರಕ್ಷಣೆ ಅನ್ನುವಂತ ಸುವಾರ್ತೆ ಯಾವುದು? ಓಕೆ, ಆನ್ಸರ್ ಇಸ್ ಬಿ. ಥಿಂಕಿಂಗ್ ದಟ್ ವಿ ಮಸ್ಟ್ ಡೂ ಗುಡ್ ವರ್ಕ್ಸ್ ಟು ಸ್ಟೇ ಸೇವ್ಡ್ ಇಸ್ ಅ ಫಾಲ್ಸ್ ಗಾಸ್ಪಲ್. ನಾವು ರಕ್ಷಣೆ ಹೊಂದಬೇಕಂದ್ರೆ ಉತ್ತಮ ಕಾರ್ಯಗಳನ್ನು ಮಾಡಬೇಕು ಎಂಬುವಂತ ಸುವಾರ್ತೆ ತಪ್ಪಾದ ಸುವಾರ್ತೆಯಾಗಿದೆ. ಓಕೆ, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ, ದ 22nd one. 22ನೇದು. ಓಕೆ, ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಪೇಪರ್ಸ್ ದಿಸ್ ಆನ್ಸರ್. ಇದಕ್ಕೆ ನೀವು ಆನ್ಸರ್ ಅನ್ನು ಬರೀಬೇಕು. Why is it dangerous to believe that salvation depends on our last sin or last moments of death? ನೋಡಿ, ನಮ್ಮ ರಕ್ಷಣೆಯು ನಮ್ಮ ಕೊನೆಯ ಪಾಪ ಅಥವಾ ಸಾವಿಗೆ ಮುಂಚಿನ ಕೊನೆಯ ಕ್ಷಣವನ್ನು ಅವಲಂಬಿಸಿದೆ ಎಂದು ನಂಬುವುದು ಏಕೆ ಅಪಾಯಕರವಾಗಿದೆ? ಅಂದರೆ ನಾವು ಕಡೇ ತನಕ ಕರೆಕ್ಟಾಗಿದ್ದರೆ ಮಾತ್ರ ರಕ್ಷಣೆ ಹೊಂದುತ್ತೇವೆ. ಕಡೆ ನಾವು ಸಾಯುವಂಥ ಕೊನೆ ಗಳಿಗೆಯಲ್ಲಿ ನಾವು ಹೇಗಿರ್ತೇವೆ ಅನ್ನುವಂಥದ್ದೇ ನಮ್ಮ ರಕ್ಷಣೆಗೆ ಆಧಾರ ಅನ್ನುವಂಥ ನಂಬಿಕೆ ಅಪಾಯಕಾರಿ, ಡೇಂಜರಸ್. ಯಾಕೆ ಅಂದ್ರೆ ಕೊನೆ ತನಕ ಅವನು ಕರೆಕ್ಟ್ ಇರ್ತಾನೆ, ಸಾಧ್ಯ ಇಲ್ಲ. ಅಂದ್ರೆ ಕೊನೆ ತನಕ ಕರೆಕ್ಟ್ ಇರ್ತಾನೆ, ಕೊನೆಯ ಕ್ಷಣದಲ್ಲಿ ಏನಾದ್ರು ತಪ್ಪು ಮಾಡಿಬಿಟ್ರೆ ಅವನ ಎಲ್ಲಿಗೆ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಸಾಧ್ಯ ಇಲ್ಲ, ಕರೆಕ್ಟೇ. ಬಟ್ ಆದ್ರೆ ಅಪಾಯ ಏನಲ್ಲಿ? ಯಾವಾಗಲೂ ಹೆಂಗಿರ್ತೇವೆ ನಾವು? ಕ್ಷಮಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹೀಗೆ ನಂಬಿದ್ರೆ ಯಾಕೆ ಅಪಾಯ? ಅದೇ ಕ್ಷಣದ ತನಕ ಸರಿ ಇದ್ರೆ ಮಾತ್ರ ರಕ್ಷಣೆ ಒಂದು ತಪ್ಪೇ ಅದು. ಬಟ್ ಹಾಗೆ ನಂಬಿದರೆ ಏನು ಅಪಾಯ? ಪ್ರಾಬ್ಲಮ್ ಏನು ಅಂತ? ಪ್ರಾಬ್ಲಮ್ ಏನು ಅಂದ್ರೆ ಹಾಗೆ ನಂಬಿದ್ರೆ ಒಳ್ಳೆ ಜೀವನ ಜೀವಿಸ್ತಾರಲ್ಲ, ಅದು ಪ್ರಾಬ್ಲಮ್ ಏನು? ನಿಶ್ಚಯತೆ ಇರುವುದಿಲ್ಲ, ರಕ್ಷಣೆಯ ನಿಶ್ಚಯತೆ ಇರುವುದಿಲ್ಲ, ಯಾವಾಗ್ಲೂ ಡೌಟು. ನಿಜವಾದ ರಕ್ಷಣೆ ಅಲ್ಲ ಅದು. ರಕ್ಷಣೆ ಅಲ್ಲ, ದಟ್ಸ್ ದ ಮೇನ್ ಥಿಂಗ್. ಓಕೆ, their salvation is depending on time. ಅವರ ರಕ್ಷಣೆ ಸಮಯದ ಮೇಲೆ ಆಧಾರಗೊಂಡಿದೆ. ಓಕೆ, ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ರಕ್ಷಣೆಗೆ ಏನಾಗ್ತದೋ ಗೊತ್ತಿಲ್ಲ ಎಂಬುದಾಗಿ ಇರ್ತಾರೆ. ಓಕೆ, ಅದು ನಿಜವಾದ ಸುವಾರ್ತೆ ಅಲ್ಲ. ಓಕೆ, ನಿಜವಾದ ವಿಶ್ವಾಸವಲ್ಲ. ಹಾಗೆ ನಂಬುವಂಥದ್ದು ಆ ಸುವಾರ್ತೆ ಹಾಗೆ ಹೇಳುವುದಿಲ್ಲ. ಬಟ್ ಹಾಗೆ ನಂಬಿರುವಂಥ ವ್ಯಕ್ತಿಗಳು ಏನಂದ್ರೆ ಯಾವಾಗಲೂ ಸಹ ರಕ್ಷಣೆಯ ನಿಶ್ಚಯತೆ ಅವರಿಗೆ ಇರುವುದಿಲ್ಲ. ಓಕೆ, 23rd. 23ನೇ ಪ್ರಶ್ನೆ. ಓಕೆ, ವಿಚ್ ಆಫ್ ದೀಸ್ ಡಿಸ್ಕ್ರೈಬ್ಸ್ ದ ಹೆಲ್ತಿ ವ್ಯೂ ಆಫ್ ರಿಪೆಂಟೆನ್ಸ್? ಕೆಳಗಡೆ ಬರೆಯಲ್ಪಟ್ಟ 4 ಅಂಶಗಳಲ್ಲಿ ಯಾವುದು ಆರೋಗ್ಯಕರ ಪಶ್ಚಾತ್ತಾಪದ ದೃಷ್ಟಿಕೋನವನ್ನು ವಿವರಿಸುತ್ತದೆ? ಓಕೆ, ಯಾವುದು ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ವಿಚ್ ಇಸ್ ದ ಟ್ರೂ ರಿಪೆಂಟೆನ್ಸ್, ಟ್ರೂ ವೇ ಆಫ್ ರಿಪೆಂಟೆನ್ಸ್. ಸರಿಯಾದಂತ ಯೇಸು ಹೇಳ್ತಾರಲ್ಲ, ದೇವರ ಕಡೆ ತಿರುಗಿಕೊಳ್ಳಿರಿ, ಮಾರು ಮನಸ್ಸು ಹೊಂದಿರಿ. ಸರಿಯಾದ ಮಾರು ಮನಸ್ಸು ಯಾವುದಾಗಿದೆ ಈ 4ಗಳಲ್ಲಿ? ಓಕೆ, ಎ, ಕಾನ್ಸ್ಟೆಂಟ್ ಗಿಲ್ಟ್ ಅಂಡ್ ಸೆಲ್ಫ್ ಪನಿಷ್ಮೆಂಟ್, ನಿರಂತರ ಅಪರಾಧ ಪ್ರಜ್ಞೆ ಮತ್ತು ಸ್ವಯಂ ಶಿಕ್ಷೆ. ಸೆಕೆಂಡ್ ಒನ್, ಟರ್ನಿಂಗ್ ಅವರ್ ಮೈಂಡ್ ಅಂಡ್ ಹಾರ್ಟ್ ಟುವರ್ಡ್ಸ್ ಗಾಡ್, ನಮ್ಮ ಮನಸ್ಸು ಮತ್ತು ಹೃದಯವನ್ನು ದೇವರ ಕಡೆಗೆ ತಿರುಗಿಸುವುದು. ಸಿ, ಕನ್ಫೆಸಿಂಗ್ ಟು ಅದರ್ ಪೀಪಲ್, ಜನರಿಗೆ ಅಥವಾ ಪಾದ್ರಿಯ ಬಳಿಗೆ ಹೋಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದು. ಡಿ, ನೆವರ್ ಮೇಕಿಂಗ್ ಎನಿ ಮಿಸ್ಟೇಕ್ ಅಗೇನ್, ಯಾವತ್ತೂ ತಪ್ಪು ಮಾಡದೇ ಇರುವಂತದ್ದು. ಓಕೆ, ವಿಚ್ ಇಸ್ ದ ಟ್ರೂ ರಿಪೆಂಟೆನ್ಸ್? ಸರಿಯಾದ ಮಾನಸಾಂತರ ಯಾವುದು? ಬಿ. ಓಕೆ, ಪಶ್ಚಾತ್ತಾಪ, ನಮ್ಮ ಮನಸ್ಸು ಮತ್ತು ಹೃದಯ ದೇವರ ಕಡೆಗೆ ತಿರುಗಿ. ಅಲಿನಾ ಹೇಳ್ತಾ ಇದ್ದಾಳೆ ಬಿ ಅಂತ. ಸೋ ಕ್ಯೂಟ್. ಓಕೆ, ಪಶ್ಚಾತ್ತಾಪಕ್ಕೆ ಇಂಗ್ಲಿಷ್ ವರ್ಡ್ ರಿಪೆಂಟೆನ್ಸ್, ಗ್ರೀಕ್ ವರ್ಡ್ ಏನಾಗಿದೆ? ಅದಕ್ಕೆ ಗ್ರೀಕ್ ವರ್ಡ್ ಅನ್ನು ಪಾಸ್ಟರ್ ಹೇಳಿದ್ದಾರೆ. ಅದು ಏನಾಗಿದೆ, ಯಾರಿಗಾದ್ರೂ ನೆನಪುಂಟ? ಗ್ರೀಕ್ ವರ್ಡ್ ಬೈಬಲ್ ಅಲ್ಲಿ ಇದ್ದ ವರ್ಡ್ ಅದು. ಈ ಪಶ್ಚಾತ್ತಾಪ ಎಂಬ ಪದಕ್ಕೆ ಗ್ರೀಕ್ ಅಲ್ಲಿ ಒಂದು ವರ್ಡ್ ಇದೆ. ಯಾವ್ದದು? ಬಟರ್ಫ್ಲೈ ಫಾರ್ಮ್ ಆಗುವ ಪ್ರಾಸೆಸ್ ಏನ್ ಹೇಳ್ತಾರೆ? ರೂಪಾಂತರಕ್ಕೆ ಪ್ರಾಸೆಸ್ಗೆ ಏನ್ ಹೇಳ್ತಾರೆ? ರೂಪಾಂತರ ಅಲ್ವಾ? ಹೇಳಮ್ಮ ಗ್ಯಾರಿ. ಕಮ್ ಆನ್ ಗ್ಯಾರಿ. Metamorphosis. Yeah, very good. Metamorphosis. Okay, English word, Greek word metanoia is used. Greek word metanoia ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. Okay, it is the process of, that process is called metamorphosis. ಆ ಒಂದು ಪ್ರಾಸೆಸ್ ಅಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವರ್ಗಾವಣೆಗೊಳ್ಳುವಂಥದ್ದು. ಪಾಪಿಯಾದ ಮನುಷ್ಯ ನೀತಿವಂತನಾಗಿ ದೇವರ ಮಗನಾಗಿ ವರ್ಗಾವಣೆಗೊಳ್ಳುವಂಥ ಈ ಪ್ರಾಸೆಸ್ ಬಗ್ಗೆ
ಮಾನಸಾಂತರ ಎಂಬುದಾಗಿ ಹೇಳಲ್ಪಟ್ಟಿದೆ. ಓಕೆ, ಸೊ ಮೆಟನೋಯ ಅಂದ್ರೆ ಪಶ್ಚಾತ್ತಾಪ. ಆ ಪಶ್ಚಾತ್ತಾಪದ ಪ್ರಾಸೆಸ್ ಉಂಟಲ್ಲ, ಆ ಪ್ರಾಸೆಸ್ನ ಮೆಟಮಾರ್ಫಸಿಸ್ ಎಂಬುದಾಗಿ ಹೇಳ್ತಾರೆ. ಓಕೆ, ಪ್ರೈಸ್ ದ ಲಾರ್ಡ್. ಆಮೆನ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಟ್ರೂ ಆರ್ ಫಾಲ್ಸ್? ವಿ ಮಸ್ಟ್ ವರ್ಕ್ ಹಾರ್ಡ್ ಅಂಡ್ ಕೀಪ್ ಅರ್ನಿಂಗ್ ಅವರ್ ಸ್ಯಾಲ್ವೇಷನ್ ಎವ್ರಿ ಡೇ ಬಿಕಾಸ್ ಪಾಲ್ ಸೆಡ್ ವಿ ಹ್ಯಾವ್ ಟು ವರ್ಕ್ ಔಟ್ ಅವರ್ ಸ್ಯಾಲ್ವೇಷನ್. ನೋಡಿ, ಇಲ್ಲಿ ತಪ್ಪು ಸರಿ ಎಂಬುದಾಗಿ ನೀವು ಉತ್ತರಿಸಬೇಕಾಗ್ತೈತೆ. ಪೌಲನು ಹೇಳಿದ್ದಾನೆ, ನಮ್ಮ ರಕ್ಷಣೆಯನ್ನು ನಾವು ಭಯದಿಂದಲೂ ನಡುಗುದಿಂದಲೂ ಸಾಧಿಸಿಕೊಳ್ಬೇಕೆಂಬುದಾಗಿ. ಹಾಗಾದರೆ ನಾವು ಕಷ್ಟಪಟ್ಟು ಪ್ರತಿನಿತ್ಯ ನಮ್ಮ ರಕ್ಷಣೆಯನ್ನು ನಾವು ಹೊಂದಿಕೊಳ್ತಾ ಇರಬೇಕಾ? ರೈಟ್ ಆರ್ ರಾಂಗ್? ಫಾಲ್ಸ್. ಫಾಲ್ಸಾ? ಹಾಗಾದ್ರೆ ಪಾಲ್ ಹೇಳಿದೆ ಏನಾಗಾದ್ರೆ? ಅವರು ರಕ್ಷಣೆಯನ್ನು ಹೊಂದಿಕೊಳ್ಳುವ ವಿಷಯದಲ್ಲಿ ಹೇಳಿಲ್ಲ, ಸಾಧಿಸಿಕೊಳ್ಳುವ ವಿಷಯ. ಸಾಧಿಸಿಕೊಳ್ಳಿರಿ ಎಂಬುದಾಗಿ ಮೀನಿಂಗ್ ಏನದು? ವರ್ಕಿಂಗ್ ಔಟ್, ರೈಟ್? ಓಕೆ, ದ ಗ್ರೀಕ್ ವರ್ಡ್ ಯೂಸ್ ದೇರ್ ಇಸ್ ರೆಪ್ರೆಸೆಂಟಿಂಗ್ ರಿಯಲ್ ವರ್ಕೌಟ್ ಆಕ್ಚುಲಿ. ಅಲ್ಲಿ ಇರುವಂತ ಗ್ರೀಕ್ ಪದ ಸಾಧಿಸಿಕೊಳ್ಳಿರಿ ಅಂದ್ರೆ ನಾವು ವರ್ಕೌಟ್ ಮಾಡಬೇಕು. ನಮ್ಮಲ್ಲಿ ಇರುವಂತದ್ದನ್ನು ಅದರಲ್ಲಿ ನಾವು ಅದನ್ನು ಅನುಭವಿಸುವ ಹಾಗೆ ವರ್ಕೌಟ್ ಮಾಡಬೇಕು ಎಂಬುದಾಗಿ. ಅಲ್ಲಿ ಯೂಸ್ ಮಾಡಿರುವ ಗ್ರೀಕ್ ಪದ ಅದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಎಕ್ಸರ್ಸೈಸ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡುವಂತ ಪದ ಅದು, ಸಾಧನೆ ಆರ್ ವರ್ಕಿಂಗ್ ಔಟ್. ಆಲ್ ರೈಟ್. ಓಕೆ, 25th ಕ್ವಶನ್. 25ನೇ ಪ್ರಶ್ನೆ. ಓಕೆ, ವಾಟ್ ಈಸ್ ದ ಡೇಂಜರ್ ಆಫ್ ಕಂಡಮ್ನೇಷನ್ ಗಾಸ್ಪಲ್? ಖಂಡನೆಯ ಸುವಾರ್ತೆಯ ಅಪಾಯವೇನು? ಓಕೆ, ಅದೇ ರೀತಿಯಲ್ಲಿ ಇದು ಬಿಬ್ಲಿಕಲ್ ಅಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ದಿಸ್ ಇಸ್ ನಾಟ್ ಅಕಾರ್ಡಿಂಗ್ ಟು ಬೈಬಲ್. ಹೌ ಕ್ಯಾನ್ ಯು ಸೇ ದಟ್? ಇದು ಖಂಡನೆಯ ಸುವಾರ್ತೆ ಅಪಾಯವೇನು? ಖಂಡನೆಯ ಸುವಾರ್ತೆ ದೇವರ ವಾಕ್ಯ ಬೈಬಲ್ಗೆ ಅನುಗುಣವಾಗಿಲ್ಲ ಎಂದು ನೀವು ಹೇಗೆ ಹೇಳ್ತೀರಾ? ಮೊದಲನೇದು ಅಪಾಯವೇನಂತ ಅಪಾಯವೇನಂತ ಹೇಳಿ. ಖಂಡನೆಯ ಸುವಾರ್ತೆಯ ಅಪಾಯವೇನು? ಎಸ್, ಪಾಪ ಪ್ರಜ್ಞೆಯನ್ನುಂಟು ಮಾಡ್ತಿದೆ. ಸಿನ್ ಕಾನ್ಶಿಯಸ್. ಸಿನ್ ಕಾನ್ಶಿಯಸ್. ಓಕೆ, ವಿ ಶುಡ್ ಬಿ ಗ್ರೇಸ್ ಕಾನ್ಶಿಯಸ್, ಬಟ್ ಬಿಕಾಸ್ ಆಫ್ ಕಂಡಮ್ನೇಷನ್ ಗಾಸ್ಪಲ್ ವಿಲ್ ಬಿ ಸಿನ್ ಕಾನ್ಶಿಯಸ್ ಆಲ್ವೇಸ್. ಓಕೆ, ಇದೊಂದು ಖಂಡನೆಯ ಸುವಾರ್ತೆ ಯಾವತ್ತೂ ಸಹ ಅಪರಾಧ ಭಾವವನ್ನು ತರ್ತಾ ಇರ್ತೈತೆ. ಪಾಪದ ಪ್ರಜ್ಞೆಯನ್ನು ನಮ್ಮಲ್ಲಿ ಯಾವಾಗಲೂ ಉಂಟು ಮಾಡುವಂಥದ್ದಾಗಿರ್ತದೆ. ನಿಜವಾದ ಸುವಾರ್ತೆ ನಂಬಿಕೆ ಕೃಪೆಯ ಕಾನ್ಶಿಯಸ್ನಲ್ಲಿ ಜೀವಿಸುವ ಹಾಗೆ ಮಾಡ್ತೈತೆ. ಅಪರಾಧ ಭಾವನೆ ಇದ್ರೆ ಏನು, ಅದು ಸಹ ಒಳ್ಳೇದೇ ಅಲ್ಲ. ಅಂದ್ರೆ ಅಪರಾಧನ ಭಾವ ಇದ್ರೆ ಯಾವಾಗಲೂ ನನ್ನ ಕ್ಷಮಿಸಿ ಎಂಬುದಾಗಿ ಹೇಳ್ತಾರೆ, ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಒಳ್ಳೇದಲ್ಲ. ಒಂದ್ ವೇಳೆ ಅಪರಾಧ ಭಾವ ಇದ್ರೆ ಅದು ಸಹ ಒಳ್ಳೇದಾಗೆ ಕಾಣ್ತೈತಲ್ವಾ? ಯಾಕಂದ್ರೆ ಅಪರಾಧ ದೇವರನ್ನು ಕ್ಷಮಿಸಿ ಕೇಳ ರಕ್ಷಣೆ ಆಗ್ಲಿಲ್ಲ ಎಂಬುದಾಗಿ. ಓಕೆ, ಅಂದ್ರೆ ನಿಶ್ಚಯತೆ ಇಲ್ಲ, ಅವನಿಗೆ ನಿಶ್ಚಯತೆ ಇಲ್ಲ. ಅದರ ಅಪಾಯ ಖಂಡನೆಯ ಸುವಾರ್ತೆಯ ಅಪರಾಧ ಭಾವವನ್ನುಂಟು ಮಾಡುವ ಸುವಾರ್ತೆಯ ಅಪಾಯವೇನೆಂದ್ರೆ ರಕ್ಷಣೆಯ ನಿಶ್ಚಯತೆ, ಆ ನಂಬಿಕೆ ಅವನಿಗೆ ಇರುವುದೇ ಇಲ್ಲ. ಸೊ ಆ ನಂಬಿಕೆ ಇಲ್ಲದಿದ್ರೆ ಅವನು ಮಾಡಿರೋ ಪ್ರಾರ್ಥನೆಯಲ್ಲಿ ಬಲವಿಲ್ಲ, ಅವನು ಮಾಡುವ ಯಾವ ಕೆಲಸದಲ್ಲೂ ಕೂಡ ಏನಿರುವುದಿಲ್ಲ, ಅದರಲ್ಲಿ ನಿಜವಾದ ಒಂದು ಜಯ ಇಲ್ಲ. ಓಕೆ, ದೇರ್ ಇಸ್ ನೋ ಟ್ರೂ ವಿಕ್ಟರಿ ಇನ್ ದಟ್. ಹಿಸ್ ಪ್ರೇಯರ್ಸ್ ಆರ್ ನಾಟ್ ಪವರ್ಫುಲ್ ಬಿಕಾಸ್ ಹಿಸ್ ಫೇತ್ ಇಟ್ ಸೆಲ್ಫ್ ಇಸ್ ಲ್ಯಾಕಿಂಗ್ ದೇರ್. ಖಂಡನೆಯ ಸುವಾರ್ತೆಯನ್ನು ನಂಬುವವರಿಗೆ ರಕ್ಷಣೆ ಹೊಂದಿದ್ದೇವೆಂಬ ನಿಶ್ಚಯತೆ ಇರುವುದಿಲ್ಲ, ನಂಬಿಕೆನೂ ಇರುವುದಿಲ್ಲ. ಆದ್ದರಿಂದ ಅವರ ಪ್ರಾರ್ಥನೆ ಆಗಲಿ ಯಾವುದೇ ಆಗಲಿ ಅವರ ಜಯ ಜೀವಿತ ಬಲ ಇರುವುದಿಲ್ಲ. ಓಕೆ, ಮತ್ತೆ ಸೆಕೆಂಡ್ ಕ್ವಶನ್ಸ್ ಆನ್ಸರ್ ಮಾಡಿ. ಹಾಗಾದ್ರೆ ಇದು ಬಿಬ್ಲಿಕಲ್ ಅಲ್ಲ ಅಂತ ಹೇಗೆ ಹೇಳ್ತೀರಿ? ಖಂಡನೆಯ ಸುವಾರ್ತೆ ಬೈಬಲ್ಗೆ ಅನುಗುಣವಾಗಿಲ್ಲ ಅಂತೇಳಿ ನೀವು ಹೇಗೆ ಹೇಳ್ತೀರಾ? ತೀರ್ಪಾಗಿದ ಅಪರಾಧ ನಿರ್ಣಯ ಇಲ್ಲವೇ? ಆಮೆನ್, ಪ್ರೈಸ್ ದ ಲಾರ್ಡ್. ಸೊ whoever is in Christ, they are already judged, right? ಯಾಕಂದ್ರೆ ಅವ್ರಿಗೆ ಈಗಾಗಲೇ ತೀರ್ಪು. ಆಮೆನ್, ಆಮೆನ್, ಪ್ರೈಸ್ ಗಾಡ್. ನಮಗೆ ಪಾಪದಿಂದ ಬಿಡುಗಡೆ ಆಗಿದೆ, ಪ್ರೈಸ್ ದ ಲಾರ್ಡ್. ಓಕೆ, ಆದ್ದರಿಂದ ಇನ್ನೂ ನೀವು ಪಾಪಿಗಳೇ ಅಪರಾಧಿಗಳೇ ಎಂಬುವಂಥ ಸುವಾರ್ತೆ ಅದು ಬೈಬಲ್ಗೆ ಅನುಗುಣವಾಗಿಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತೈತೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವನಿಗೆ ಇನ್ನು ಅಪರಾಧ ನಿರ್ಣಯವಿಲ್ಲವೇ ಇಲ್ಲ, ಅವನು ತೀರ್ಪಿನಿಂದ ಬಿಡುಗಡೆ ಹೊಂದಿದ್ದಾನೆ, ಅವನಿಗೆ ತೀರ್ಪು ಆಗುವುದಿಲ್ಲ, ಪಾಪದ ನಿಯಮದಿಂದ ಅವನಿಗೆ ಬಿಡುಗಡೆಯಾಗಿದೆ ಎಂಬುದಾಗಿ. ಆಮೆನ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಲ್ ರೈಟ್, ಸೊ ಲೆಟ್ಸ್ ಗೋ ಟು ದ 26th one. 26ನೇ ಪ್ರಶ್ನೆ. ಇನ್ನು 4 ಇದೆ ಅಷ್ಟೇ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ರಿಸಲ್ಟ್ ಆಫ್ ಟ್ರೂ ಸ್ಯಾಲ್ವೇಷನ್? ಇಲ್ಲಿ ಕೆಳಗಡೆ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದೇವೆ. 26ನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಈ ಕೆಳಗಿನ ಯಾವುದು ನಿಜವಾದ ರಕ್ಷಣೆಯ ಫಲಿತಾಂಶ? ಓಕೆ, ಎ ಕಾನ್ಸ್ಟೆಂಟ್ ಫಿಯರ್ ಆಫ್ ಲೂಸಿಂಗ್ ಹೆವೆನ್, ಸ್ವರ್ಗವನ್ನು ಕಳ್ಕೊಳ್ಳುವ ಭಯ. ಸೆಕೆಂಡ್ ಒನ್ ಟ್ರಾನ್ಸ್ಫಾರ್ಮ್ಡ್ ಹಾರ್ಟ್ ಅಂಡ್ ರೆನ್ಯೂಡ್ ಮೈಂಡ್, ರೂಪಾಂತರಗೊಂಡ ಹೃದಯ, ನವೀಕೃತವಾದ ಮನಸ್ಸು. ಸಿ ಅಬ್ಸೆಷನ್ ವಿತ್ ರಿಲಿಜಿಯಸ್ ರಿಚುವಲ್ಸ್, ಸಿ
ಧಾರ್ಮಿಕ ಆಚರಣೆಗಳಲ್ಲಿ ಅತಿಯಾದ ಆಸಕ್ತಿ. ಡಿ, ಪ್ರೈಡ್ ಇನ್ ಪರ್ಸನಲ್ ಅಚೀವ್ಮೆಂಟ್ಸ್. ವ್ಯಕ್ತಿಗತ ಸಾಧನೆಗಳ ಅಹಂಕಾರ. ಬಿ, ನಿಜವಾದ Answer is? ಹೊಂದಿರುವಾಗ ಆ ಫಲಿತಾಂಶ ಎಸ್, ರೂಪಾಂತರಗೊಂಡ ಹೃದಯ ಮತ್ತು ನವೀಕೃತಗೊಂಡ. ಫಲಿತಾಂಶ ಫ್ರೂಟ್, ನಾಟ್ ರೂಟ್. ರೂಟ್ ಅಲ್ಲ, ಫ್ರೂಟ್. ಇದು ಫ್ರೂಟ್, ರಕ್ಷಣೆ ಹೊಂದಿರುವಂತವರ ಫಲ ಅಥವಾ ಆ ಫಲಿತಾಂಶ ಏನೆಂಬುದಾಗಿ. ಓಕೆ, ಆನ್ಸರ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಹಾರ್ಟ್ ಅಂಡ್ ರೆನ್ಯೂಡ್ ಮೈಂಡ್. ಓಕೆ, ಪ್ರೈಸ್ ದಿ ಲಾರ್ಡ್. ಬಿ ಆನ್ಸರ್. 27. ಅಕಾರ್ಡಿಂಗ್ ಟು ದ ಟೀಚಿಂಗ್ಸ್, ಅಂದ್ರೆ ಬೈಬಲ್ ಟೀಚಿಂಗ್ಸ್ ಆಗಿದೆಲ್ಲ, ಅದರ ಪ್ರಕಾರವಾಗಿ ವಾಟ್ ಈಸ್ ದ ಮೇನ್ ರೋಲ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಬಿಲೀವರ್ ಸ್ಯಾಲ್ವೇಷನ್ ಜರ್ನಿ? ನಾವು ಕಲ್ತಂತ ಬೋಧನೆಗಳ ಪ್ರಕಾರ, ಬೈಬಲ್ ಸ್ಟಡಿ ಪ್ರಕಾರ, ವಿಶ್ವಾಸಿಯ ರಕ್ಷಣಾ ಜೀವನದಲ್ಲಿ ಪವಿತ್ರಾತ್ಮನ ಪ್ರಮುಖ ಪಾತ್ರವೇನು? ಓಕೆ, ಇದು ಜನರಲ್ ಕ್ವಶನ್, ನೀವು ಆನ್ಸರ್ ಮಾಡ್ಬೋದು. ಪವಿತ್ರಾತ್ಮ ನಮ್ಮ ಜೀವನದಲ್ಲಿ ಏನು ಮಾಡ್ತಾನೆ? ಪವಿತ್ರಾತ್ಮನ ಕಾರ್ಯವೇನು? ಸಹಾಯ ಮಾಡ್ತಾನೆ. ಏನು? ಓಕೆ, ರಕ್ಷಣೆ ಹೊಂದಿರುವ ನಮ್ಮ ಜೀವನದಲ್ಲಿ ಪವಿತ್ರಾತ್ಮನ ಪ್ರಮುಖ ಪಾತ್ರ. ಯೇಸು ಸ್ವಾಮಿ ಹೇಳಿದಾರಲ್ಲ, ಪವಿತ್ರಾತ್ಮನ ಬಂದ್ರೆ ಏನ್ ಮಾಡ್ತಾನಂತ? ಸರ್ವ ಸತ್ಯಕ್ಕೆ ಸೇರಿಸ್ತಾನೆ. ಓಕೆ, ಮತ್ತೆ he will remind you of what I have taught, right? ಸಾಕ್ಷಿ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಮತ್ತೆ ಆಕ್ಟ್ಸ್ 1:8 ಬಲವನ್ನು ಕೊಡ್ತಾನೆ. ಓಕೆ, ಸಾಕ್ಷಿಯಾಗಿ ಜೀವಿಸಲು ಮಾಡ್ತಾನೆ. ಪವರ್, he gives the power to live as witness. ಮತ್ತೆ he will remind you of ನಮಗೆ ರಕ್ಷಣೆ ಆಗಿದೆ ಎಂಬುದಕ್ಕೆ ಆತನ ಗ್ಯಾರಂಟಿ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ವೆರಿ ಗುಡ್. ಮತ್ತೆ he will remind you of the teachings of Jesus Christ. ಯೇಸುವಿನ ಸಂಗತಿಗಳನ್ನು ನಮಗೆ ಜ್ಞಾಪಕ ಪಡಿಸ್ತಾನೆ. ಓಕೆ, ಆತನ ಒಳ್ಳೆಯ ಉಪದೇಶಕನು. ಪ್ರೈಸ್ ದಿ ಲಾರ್ಡ್, ಒಳ್ಳೆಯ ಉಪದೇಶಕನು. ಮತ್ತೆ ಯಾರಾದ್ರೂ ಮುಂದೆ ನೀವು ನಿಲ್ಲುದಾದ್ರೆ ಆತನ ಏನ್ ಕೊಡ್ತಾನೆ? ತಿಳುವಳಿಕೆ ಕೊಡ್ತಾನೆ, ಏನ್ ಮಾತನಾಡ್ಬೇಕೆಂಬುದಾಗಿ. ಓಕೆ, ನಾವೇನ್ ಮಾತಾಡಬೇಕು ಅದನ್ನ ಮತ್ತೆ ಪ್ರಾರ್ಥನೆಯಲ್ಲಿ ಸಹಾಯ ಮಾಡುತ್ತಾನೆ. He will help you in the prayer. He will teach you what to pray. He will lead you in prayer. ಮತ್ತೆ ಆತನ ಪ್ರಾರ್ಥನೆಯಲ್ಲಿ ನಮಗೆ ಸಹಾಯ ಮಾಡ್ತಾನೆ, ಏನ್ ಮಾಡಬೇಕು. ಬೈಬಲ್ ಓದೋದ್ರಲ್ಲಿ he will help you understand the scriptures when you read the Bible, right? ಕರೆಕ್ಟ್. ದೇವರ ವಾಕ್ಯವನ್ನು ಓದುವಾಗ ಅದನ್ನ ಅದರಲ್ಲಿರುವಂತಹ ಸರಿಯಾದ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾನೆ. He will reveal God's will to you. ದೇವರ ಚಿತ್ತವನ್ನು ನಮಗೆ ಆತನು ಪ್ರಕಟಪಡಿಸುತ್ತಾನೆ. ಓಕೆ, ಸೊ ಈ ರೀತಿಯಾಗಿ ನಾವು ನೋಡ್ತಾ ಇರುವಾಗ ನಮಗೆ ಒಂದು ವಿಷಯ ಅರ್ಥ ಆಗ್ತದೆ, ಏನಂದ್ರೆ ಒಂದು ವಿಶ್ವಾಸಿಯ ಜೀವನದಲ್ಲಿ ಪವಿತ್ರಾತ್ಮವೇ ಎಲ್ಲ ವಿಷಯದಲ್ಲಿ ನಡೆಸುವವನು. ಪ್ರೈಸ್ ದಿ ಲಾರ್ಡ್. ಓಕೆ, he is the one who leads us all in everything, in every aspect of a believer's life. 28ನೇ ಪ್ರಶ್ನೆ. True or false? Salvation is both one time event and also a lifelong process of transformation. ರಕ್ಷಣೆಯು ಒಂದು ಬಾರಿ ಸಂಭವಿಸುವ ಘಟನೆ ಮತ್ತು ಜೀವನ ಪೂರ್ತಿ ನಡೆಯುವ ಪರಿವರ್ತನಾ ಪ್ರಕ್ರಿಯೆ ಎರಡೂ ಆಗಿದೆ. ಸತ್ಯನಾ ಅಸತ್ಯನಾ? ಈ ಸ್ಟೇಟ್ಮೆಂಟ್ ಏನಾಗಿದೆ ಹಾಗಾದ್ರೆ? ಫಾಲ್ಸ್, ರಾಂಗ್ ಸ್ಟೇಟ್ಮೆಂಟ್. ಕನ್ಫ್ಯೂಷನ್ ಅಷ್ಟೇ. ಓಕೆ, ಅರ್ಥ ಆಯ್ತಲ್ಲ? ಓಕೆ, ಇನ್ನೊಂದ್ಸತಿ ಓದೋಣ, ಸ್ಟೇಟ್ಮೆಂಟ್ ಓದೋಣ ಒಂದ್ಸತಿ. Salvation is both one time event and also lifelong process of transformation. ರಕ್ಷಣೆಯು ಒಂದು ಬಾರಿ ಸಂಭವಿಸುವ ಘಟನೆ ಮತ್ತು ಜೀವನ ಪೂರ್ತಿ ನಡೆಯುವ ಪರಿವರ್ತನೆ ಪ್ರಕ್ರಿಯೆ ಎರಡೂ ಆಗಿದೆ ಅಂತ ಈ ಸ್ಟೇಟ್ಮೆಂಟ್. ಎರಡೂ ಆಗಿದೆಯಾ? ಎರಡೂ ಅಲ್ಲ. ಓಕೆ, so the statement is false. Okay, 29ನೇ ಪ್ರಶ್ನೆ. Which verse clearly states that salvation is by grace through faith, not by works? ಇದು ನಾಲ್ಕು ವಚನಗಳಿದ್ದಾವೆ. ಯಾವ ವಾಕ್ಯ ರಕ್ಷಣೆಯು ಕೃಪೆಯಿಂದಲೇ ನಂಬಿಕೆಯ ಮೂಲಕ ಎಂಬುದಾಗಿ ಹೇಳ್ತೈತೆ? ರೋಮ 8:28, ಎಫೆಸ 2:8-9, ಯಾಕೋಬ 2:26, ಯೋಹಾನ ಸುವಾರ್ತೆ 14:6. ಓಕೆ, ಎಫೆಸ 2:8. ಸೂಪರ್. ಓಕೆ, so what does it say? Salvation is by grace alone, by faith alone. Okay, and nobody can boast that their works are the reason of salvation. All right. Okay, 30th last question. Last ಪ್ರಶ್ನೆ, ಶಾರ್ಟ್ ಆನ್ಸರ್ ಪ್ರಶ್ನೆ. How does understanding righteousness as gift of God, not something we earn, can change how we live and pray? ನಮ್ಮ ನೀತಿವಂತಿಕೆ ದೇವರ ವರ, ಕೊಡುಗೆ ಎಂದು ಕೊಟ್ಟಿದ್ದಾರೆ. ದೇವರ ಕೊಡುಗೆ, ಅದು ನಾವು ಸಂಪಾದಿಸುವ ವಿಷಯವಲ್ಲ, ನಾವು ಅರ್ನ್ ಮಾಡುವಂಥದ್ದಲ್ಲ ಎಂದು ಅರ್ಥ ಮಾಡಿಕೊಳ್ಳುವುದು
ನಾವು ಬದುಕುವ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವ ಸಂಗತಿ ನಾವು ಬದುಕುವ ಮತ್ತು ಪ್ರಾರ್ಥಿಸುವ ವಿಧಾನವನ್ನು ಹೇಗೆ ಬದಲಾಯಿಸುತ್ತದೆ. ಏನ್ ತರ್ತತೆ ನಮ್ಮ ಪ್ರಾರ್ಥನಾ ಜೀವನದಲ್ಲಿ ಈ ಒಂದು ತಿಳುವಳಿಕೆ ಏನನ್ನು ತರ್ತದೆ. ನೀತಿವಂತಿಕೆ ದೇವರ ಕೊಡುಗೆ ಆಗಿದೆ, ಇದು ನಾವು ಸಂಪಾದಿಸಿಕೊಳ್ಳುವಂಥದ್ದಲ್ಲ ಎಂಬುವಂಥ ತಿಳುವಳಿಕೆ ಇದ್ದಂಥ ವ್ಯಕ್ತಿ ಅವನ ಜೀವನದಲ್ಲಿ ಅವನ ಪ್ರಾರ್ಥನೆಯಲ್ಲಿ ಅದು ಹೇಗೆ ಅವನಿಗೆ ಸಹಾಯ ಮಾಡ್ತೈತೆ, ಬದಲಾಯಿಸ್ತೈತೆ. ಚೇಂಜ್ ಅವನ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತದೆ, ಅವನ ಪ್ರೇಯರ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತದೆ ಎಂಬುದಾಗಿ. ಮುಖ್ಯವಾಗಿ ಒಂದು ಭರವಸೆ. ಏನಂತದ್ದು, ಏನ್ ಧೈರ್ಯ ಇರ್ತದೆ ಕರೆಕ್ಟ್. ಏನ್ ಧೈರ್ಯ ಇರ್ತೈತೆ, ದೇವರ ಪ್ರಾರ್ಥನೆ ಕೇಳ್ತಾನಂತ ಒಂದು ಭರವಸೆ ಇದೆ. ಓಕೆ, ಧೈರ್ಯ ಯಾವ ಧೈರ್ಯ, ಯಾವ ರೀತಿಯಾದ ಧೈರ್ಯ? ಯಾವಾಗ ಆತನ ಸನ್ನಿಧಿಯಲ್ಲಿ ನಾನು ಅರ್ಹನಾಗಿದ್ದೇನೆ, ಆತನ ಕೃಪಾ ಸಿಂಹಾಸನ ಹತ್ತಿರ ನಾವು ಹೋಗುವ ಧೈರ್ಯವಿದೆ. ರೈಟ್, ಪ್ರೈಸ್ ದಿ ಲಾರ್ಡ್. ಸೊ ವಿತೌಟ್ ದಿಸ್ ರೈಚಸ್ನೆಸ್ ವಿ ಕ್ಯಾನಾಟ್ ಗೋ ಟು ಹಿಸ್ ಥ್ರೋನ್ ಆಫ್ ಗ್ರೇಸ್. ಆ ದೇವರ ನೀತಿ ಇಲ್ಲದೆ ದೇವರ ಸಿಂಹಾಸನದ ಹತ್ರ ಹೋಗುವ ಧೈರ್ಯ ನಮಗಿರುವುದಿಲ್ಲ. ಬಟ್ ಅದು ನಮ್ಮ ಕ್ರಿಯೆಗಳಿಂದ ಹೊಂದಿಕೊಳ್ಳುವ ಪ್ರಯತ್ನ ಮಾಡುವ ವ್ಯಕ್ತಿಗೆ ಯಾವತ್ತೂ ಆ ಧೈರ್ಯ ಬರೋದಿಲ್ಲ. ಬಟ್ ಇದು ವರವೇ ದೇವರ ನೀತಿ ಅನ್ನುವಂಥದ್ದು ನಂಬಿರುವಂಥ ವ್ಯಕ್ತಿಗೆ ಧೈರ್ಯ ಇರ್ತೈತೆ. ಇದು ನನ್ನ ಕ್ರಿಯೆಗಳಿಂದಲ್ಲ, ದೇವರು ವರವಾಗಿ ಕೊಟ್ಟಿದ್ದಾನೆ, ಅದಕ್ಕೆ ನಾನು ದೇವರ ಸಮ್ಮುಖಕ್ಕೆ ಧೈರ್ಯವಾಗಿ ಹೋಗ್ತೇನೆ ಎಂಬುದಾಗಿ. So James 5:16 says prayer of a righteous person is powerful, right? ಯಾಕೋಬನ ಪತ್ರಿಕೆ 5:16 ಹೇಳ್ತೈತೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆ ನೀತಿಯ ನಿಶ್ಚಯತೆ ಇಲ್ಲದಿದ್ದರೆ ಆತನ ಪ್ರಾರ್ಥನೆ ಯಾವ ರೀತಿಯಲ್ಲಿ ಇರ್ತದೆ, ಅದರಲ್ಲಿ ಬಲವಿರುವುದಿಲ್ಲ. ಯಾವಾಗಲೂ ಅನೇಕ ಸತಿ ಪ್ರಾರ್ಥನೆ ಮಾಡುತ್ತಾ, ಅನೇಕ ಸತಿ ಫಾಸ್ಟಿಂಗ್ ಮಾಡ್ತಾ, ಏನೋ ಒಂದು ಮಾಡ್ಬೇಕು, ಇಲ್ಲಾಂದ್ರೆ ದೇವರು ನನ್ನ ಪ್ರಾರ್ಥನೆ ಕೇಳುವುದಿಲ್ಲ ಎಂಬ ಒಂದು ಆಲೋಚನೆಯಿಂದನೇ ಪ್ರಾರ್ಥನೆ ಮಾಡ್ತಾರೆ ಹೊರತು ಅವ್ರ ನಿಜವಾದ ಪ್ರಾರ್ಥನೆ ಮಾಡ್ತಾ ಇಲ್ಲ. Okay, praise the Lord. So that is how life changes when you understand your salvation is a gift of God, your righteousness is a gift of God. You did not earn it, Christ has earned it for you. He has clothed you with his righteousness. ನಮ್ಮ ರಕ್ಷಣೆ ನಾವು ಹೊಂದಿರುವಂಥ ದೇವರ ನೀತಿ ಇದು ನಮ್ಮ ಕ್ರಿಯೆಗಳಿಂದ ಬರುವಂಥದ್ದಲ್ಲ, ಹೊಂದಿಕೊಳ್ಳಿಕ್ಕೂ ಸಾಧ್ಯವಿಲ್ಲ, ಇದು ದೇವರ ವರವೇ ಎಂಬುದಾಗಿ ನಂಬಿರುವಂಥ ವ್ಯಕ್ತಿ ಯಾವತ್ತೂ ಸಹ ತನ್ನ ನೀತಿವಂತನೇ ಎಂಬುವ ಧೈರ್ಯದಲ್ಲಿರ್ತಾನೆ ಮತ್ತು ದೇವರ ಬಳಿಗೆ ಧೈರ್ಯವಾಗಿ ಆತನು ಹೋಗ್ತಾನೆ ಮತ್ತು ಅವನ ಪ್ರಾರ್ಥನೆ ವಿಷಯದಲ್ಲಿ ನಾನು ಕೇಳಿದ್ದು ಸಿಗ್ತೈತೆ ಎಂಬುವಂಥ ನಂಬಿಕೆ, ಭರವಸೆ ಅವರಿಗಿರುವಂಥದ್ದಾಗಿರ್ತೈತೆ. Okay, praise the Lord. Praise the Lord. Okay, so this test covers the last 2 modules. From next week we're going to go to the second step of the 3 steps in believer's life. What? One is salvation, okay, sanctification, glorification. So we are going to go to the sanctification step. ಓಕೆ, ಇವತ್ತಿಗೆ ಈ ಪ್ರಶ್ನಾ ಪತ್ರಿಕೆ 2 ಸಬ್ಜೆಕ್ಟ್ಸ್ ಅನ್ನು ಕವರ್ ಮಾಡಿದೆ. ಬರುವ ವಾರದಲ್ಲಿ ನಾವು ರಕ್ಷಣೆಯಲ್ಲಿ 3 ಹಂತಗಳಿದ್ದಾವೆ ಎಂಬುದಾಗಿ ನೋಡಿದ್ದೇವಲ್ವಾ. 2ನೇ ಹಂತ ಶುದ್ಧೀಕರಣದ ಬಗ್ಗೆ ನಾವು ಸ್ಟಡಿಗೆ ಹೋಗುವವರಾಗಿರ್ತೇವೆ. Okay, so it is about mind renewal, already given introduction in the previous class. ಕಳೆದ ಸಾರಿ ಆ ಒಂದು ನಮ್ಮ ಮನಸ್ಸು ನೂತನ ಹೊಂದುವುದರ ಕುರಿತು ಇಂಟ್ರಡಕ್ಷನ್ ಅನ್ನು ಕಳೆದ ಬೈಬಲ್ ಸ್ಟಡಿಯಲ್ಲಿ ನೋಡಿದ್ದೇವೆ. ಅದನ್ನು ಮುಂದುವರಿಸಿ ಮುಂದಿನ ವಾರದಲ್ಲಿ ನಾವು ಮಾತನಾಡುವವರಾಗಿರ್ತೇವೆ. Okay, praise the Lord. Praise the Lord. Okay, any doubts or no doubts? Clear ಆಯ್ತಲ್ಲ? ಉತ್ತರ ಸಿಕ್ಕಿದ ಮೇಲೆ ಡೌಟ್ ಇಲ್ಲ. Okay, praise the Lord. Praise the Lord. Okay, praise the Lord. Thank you for your time. Praise.